ನೋಡ್ಬಿಡ್ರಿ. ಈಗ ಲ್ಯಾನ್ ಅದ ಸರ್, ಓಕೆ ಲ್ಯಾನ್ ಅದ ಸರ್. ಲ್ಯಾನ್ದಾಗ ಏನಂತಂದ್ರೆ ಈಗ ಒಂದು ನಮ್ಗೆ ಗೊತ್ತೈತೆ ಸರ್, ಯಾವುದಾದ್ರೂ ಒಂದು ಬಿಲ್ಡಿಂಗ್ದಾಗ ನೀವು ಜೋಡಣೆ ಮಾಡುವಂತಹ ಒಂದು ನೆಟ್ವರ್ಕ್ ರೀ, ಇದು ಗೊತ್ತಾಗಿದೆ ಸರ್ ನಮ್ಗೆ. ಏನಂದ್ರೆ ರೀ, ಒಂದು ಬಿಲ್ಡಿಂಗ್ದಾಗ ಯಾವುದಾದ್ರೂ ಒಂದಕ್ಕಿಂತ ಹೆಚ್ಚಿನ ಕಂಪ್ಯೂಟರ್ಗಳನ್ನ ಒಂದಕ್ಕೊಂದು ಜೋಡಿಸಿದಾಗ ಆಗೋದಕ್ಕೆ ನಾವೇನಂತ ಕರಿತೀವಿ ಸರ್, ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಹೇಳಿರಿ. ಕರೆಕ್ಟ್ ರೀ ಸರ್. ಸರ್ ಈಗ ಈ ಲೋಕಲ್ ಏರಿಯಾ ನೆಟ್ವರ್ಕ್ ಅನ್ನ ಇದನ್ನು ಸೃಷ್ಟಿ ಮಾಡ್ಲಿಕ್ಕೂ ಸಹ ಕೆಲವೊಂದು ಏನಂದ್ರೆ ವಿಧಗಳಿದಾವ್ರಿ. ಅವು ವಿಧಗಳು ನಮಗೆ ಯಾವ್ಯಾವುದು ನಮ್ಗೆ ಬೇಕು ಬೇಡ ಅಂತ ಅನ್ನೋದಕ್ಕಿಂತ ಎಕ್ಸಾಮ್ ದೃಷ್ಟಿಯಿಂದ ಮಾತ್ರ ನಾವು ಇದನ್ನ ಕಲೀಲೇಬೇಕ್ರಿ. ಹೌದ್ರಾ ರೀ? ಪರೀಕ್ಷೆದಾಗ ಇದ್ರ ಕ್ವಶನ್ಗಳು ಕೇಳ್ತಿರ್ತಾರ್ರಿ. ಈಗ ಏನಾದ್ರು ಹೇಳ್ರಿ, ಲ್ಯಾನ್ ಅಂದ್ರೆ ನಮ್ಗೆ ಗೊತ್ತಾಗಿದೆ ಸರ್, ಒಂದು ಬಿಲ್ಡಿಂಗ್ದಾಗ ಒಂದು ಕ್ಯಾಂಪಸ್ನಾಗಿರುವ ಕಂಪ್ಯೂಟರ್ಗಳು ಇರ್ಬೋದು, ಪ್ರಿಂಟರ್ಗಳು ಇರ್ಬೋದು, ಸ್ಕ್ಯಾನರ್ಗಳು ಇರ್ಬೋದು, ಜೋಡಣೆ ಮಾಡೋದಕ್ಕೆ ನಾವೇನಂತ ಕರಿದೀವಿ ಸರ್, ಲ್ಯಾನ್ ಅಂತ ಕರೆದೇವು. ಆಮೇಲೆ ಲ್ಯಾನ್ ಅನ್ನ ಬಳಕೆ ಮಾಡ್ಲಿಕ್ಕೆ ನಾವು ಕ್ಯಾಟ್ 5 ಸಹ ಯೂಸ್ ಮಾಡಿದೀವಿ ಸರ್. ರೈಟ್ರಾ ರೀ? ಇದಾಯ್ತು. ಆದ್ರೆ ಈ ಲ್ಯಾನ್ ನಲ್ಲಿ ಈ ಜೋಡಣೆ ಮಾಡೋ ಕೆಲವೊಂದು ವಿಧಗಳದಾವ್ರಿ. ಆ ವಿಧಗಳ ಬಗ್ಗೆ ನಾವು ಮತ್ತೆ ಕಲಿಬೇಕಾಗ್ತದ್ರಿ. ಅದೇ ಯಾವ್ಯಾವ ಬರ್ತಾವಂದ್ರೆ ರೀ, ಒಂದು ರಿಂಗ್ ಅಂತ ಕರಿತೀವಿ. ಇದಕ್ಕಿಂತ ಮುಂಚೆ ಏನ್ ಹೇಳೋಣ ಅಂದ್ರೆ, ಬೇಕಾದ್ರೆ ಈಗ ಈ ಜೋಡಣೆ ಮಾಡೋದಕ್ಕೆ ಏನ್ ಕಲಿತೀವಲ್ಲ, ಇದಕ್ಕೆ ಏನಂತ ಕರೀತಾರೆ ಅಂತಂದ್ರೆ ರೀ, ಟಪಾಲಜಿ ಅಂತ ಕರೀತಾರ್ರಿ. ಟಪಾಲಜಿ ಅಂತ ಕರಿತೀವಿ. ಸೊ ಈ ಟಪಾಲಜಿ ಅಂದ್ರೆ ಏನ್ರಿ ಅಂತಂದ್ರೆ ರೀ, ಎಕ್ಸಾಂಪಲ್ ನಮ್ಮ ಒಂದು ಲ್ಯಾನ್ ನಲ್ಲಿನ ಅಥವಾ ಲ್ಯಾನ್ ಕನೆಕ್ಷನ್ ನ ಅಥವಾ ಈ ಒಂದು ಲ್ಯಾನ್ ನೆಟ್ವರ್ಕ್ ನ ಜೋಡಣೆಯ ವಿಧಗಳ್ರಿ, ಅವಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ರೀ, ಟಪಾಲಜಿ ಅಂತ ಕರಿತೀವಿ. ಎಕ್ಸಾಮ್ದಾಗ ಅಟ್ಲೀಸ್ಟ್ ಇದನ್ನು ಕೇಳೋದು ಇಟ್ಕೊಡ್ರಿ. ಟಪಾಲಜಿ ಎನ್ನುವುದು ಡ್ಯಾಶ್ ಆಗಿದೆ ಅಂತಂದ್ರೆ ರೀ, ಲ್ಯಾನ್ ಸೃಷ್ಟಿಸಲು ಬಳಕೆ ಮಾಡುವಂತ ವಿಧಗಳ್ರಿ. ಹೌದ್ರಾ ರೀ? ಸೊ ನೆನ್ಪಿರ್ಬೇಕು. ಇದಕ್ಕೇನಂತ ಕರಿತೀವಿ ಅಂದ್ರೆ ರೀ, ಟಪಾಲಜಿ ಅಂತ ಕರಿತೀವಿ. ಸರ್ ಟಪಾಲಜಿ ಅಂದ್ರೆ ಏನ್ರಿ ಅಂದ್ರೆ, ಈಗೇನೋ ಮಾತಾಡ್ತೀವಲ್ರಿ ಅದನ್ನೇ ರೀ. ಯಾವ್ದ್ರಿ? ಲ್ಯಾನ್ ಅನ್ನ ಸೃಷ್ಟಿ ಮಾಡಲು ಬಳಕೆ ಮಾಡುವ ವಿಧದ ಅಥವಾ ವಿವಿಧ ರೀತಿಯ ಒಂದಿಷ್ಟು ಕನೆಕ್ಷನ್ಸ್ಗಳು, ಅದನ್ನೇ ನಾವು ಟಪಾಲಜಿ ಅಂತ ಕರಿತೀವಿ. ಪ್ರಮುಖವಾಗಿ ನಮ್ಗೆ ಏನಂತಂದ್ರೆ ರೀ, 5 ಟಪಾಲಜಿ ಬರ್ತವ. 5 ಗೊತ್ತಿರ್ಬೇಕ್ರಿ. ಮೊದಲನೇದು ಯಾವ್ದಂದ್ರೆ ರೀ, ರಿಂಗ್ ಅಂತ ಬರ್ತದ್ರಿ. ರಿಂಗ್ ಟಪಾಲಜಿ ಅಂತ ಕರಿತೀವಿ. ಎರಡನೇದ್ರಿ, ಸ್ಟಾರ್ ಅಂತ ಕರಿತೀವಿ. ಮೂರನೇ ಇದಕ್ಕಿಂತ ಮ್ಯಾಲೆ ಫಸ್ಟ್ ಬರುತ್ತೆ, ಅದೇ ಮರ್ತೋಗಿದ್ರೆ. ಮೊದಲನೇದೇ ಬಸ್ ಅದರಿ, ಎರಡನೇದು ರಿಂಗ್ ರೀ, ಮೂರನೇದು ಸ್ಟಾರ್ ರೀ. ನೆಕ್ಸ್ಟ್ ರೀ, ನಾಲ್ಕನೇದ್ರಿ ಐಡಿಯಾ ಅದರ ಮೆಶ್ ಅಂತ ಹೇಳ್ತಾರ್ರಿ. ಹೌದ್ರಾ ರೀ? ಮೆಶ್. ಆಮೇಲೆ ಇನ್ನೊಂದ್ರಿ ಟ್ರೀ ಅಂತ ಹೇಳ್ತೀವಿ ರೀ, ಟ್ರೀ ಟಪಾಲಜಿ ರೀ. ಹೌದ್ರಾ ರೀ? ಇವಿಷ್ಟು ಏನಂತಂದ್ರೆ ರೀ, ಟಪಾಲಜಿಗಳು. ಈ ಟಪಾಲಜಿಗಳಂದ್ರೆ ಏನಂತ ನಮ್ಗೆ ಗೊತ್ತಾಗಿದೆ ಸರ್ ಈಗ. ಹೌದ್ರಾ ರೀ? ಓಕೆ. ಸೊ ಈಗ ಬಸ್ ಟಪಾಲಜಿ ಅಂತ ಫಸ್ಟ್ ನೋಡ್ಬಿಡಂತ್ರಿ. ನಮ್ಗೊಂದು ಗೊತ್ತ ಸರ್, ನೆಟ್ವರ್ಕ್ ಅನ್ನ ಸ್ಪೆಷಲ್ ಯಾವ್ದಂದ್ರೆ, ಲ್ಯಾನ್ ಅನ್ನ ಸೃಷ್ಟಿ ಮಾಡಲು ನಾವು ಕ್ಯಾಟ್ 5 ಬಳಕೆ ಮಾಡ್ತೀವಲ್ರಿ, ಅದೇ ಕೇಬಲ್ ರೀ. ಎಕ್ಸಾಂಪಲ್ ಈಗ ಈ ತರ ಒಂದು ಬಿಲ್ಡಿಂಗ್ ಅದ ಸರ್. ಈ ಬಿಲ್ಡಿಂಗ್ದಾಗ ಈ ಕಡೆ ಒಂದಿಷ್ಟು ಕಂಪ್ಯೂಟರ್ಗಳು ಅದಾವ್ರಿ, ಈ ಕಡೆ ಒಂದಿಷ್ಟು ಕಂಪ್ಯೂಟರ್ ಅದಾವ ಅಂತ ಇಟ್ಕೊಳ್ಳೋಂತ ಹಿಂಗೆ ರೀ. ಹೌದ್ರಾ ರೀ? ಈ ಮಧ್ಯೆ ಇಲ್ಲೊಂದು ಪ್ರಿಂಟರ್ ಸಹ ಅದ ಅಂತ ಇಟ್ಕೊಳ್ಳೋಂತ್ರಿ. ಇಲ್ರಿ, ಇದು ಪಕ್ಕದಾಗೆ ಸ್ಕ್ಯಾನರ್ ಇಟ್ಟಾರ್ರಿ. ಇದು ಆದ್ಮೇಲೆ ಮತ್ತೊಂದು ಕಂಪ್ಯೂಟರ್ ಅದ, ಈ ತರ ಅಂತ ಇಟ್ಕೊಳ್ಳೋಂತ್ರಿ. ಸೊ ಏನ್ ಮಾಡ್ತಾರಂದ್ರೆ, ಒಂದು ಕೇಬಲ್ ಅನ್ನ ಹಿಂಗೆ ಹಾಕ್ಬಿಡ್ತಾರೆ, ಈ ತರ ಹೇಳ್ತಾರೆ ಕೇಬಲ್. ಈ ಕೇಬಲ್ ಹೇಳೋದು ಈ ಕಂಪ್ಯೂಟರ್ ಇದಕ್ಕೆ ಕನೆಕ್ಷನ್ ರೀ, ಇದನ್ನ ಇಲ್ಲಿ ಈ ತರ ರೀ, ಹಿಂಗೆ ಕನೆಕ್ಷನ್ ಕೊಟ್ಬಿಡ್ತಾರೆ ಅದಕ್ಕೆ ಈ ತರ. ಸೊ ಇದಕ್ಕೆ ಏನಂತ ಕರಿತೀವಿ ನಾವು ಅಂದ್ರೆ, ಬಸ್ ಟಪಾಲಜಿ ಅಂತ ಕರಿತೀವಿ. ಇದು ನೋಡಕ್ ಹಂಗೆ ಕಾಣ್ತದ್ರಿ. ಇದು ರೋಡ್ ಅದ ಸರ್, ಇಲ್ಲಿ ಇವೆಲ್ಲ ಹಳ್ಳಿಗಳ ಅಥವಾ ನಗರಗಳದಾವ್ರಿ. ಬಸ್ ಹಿಂಗ್ ಬಂದ್ ಇಲ್ಲಿಗೆ ಹೋಗಿ ಮತ್ತೆ ಹಿಂಗೆಲ್ಲ ಓಡಾಡ್ತದ್ರಿ. ಸೊ ಇದು ಯಾವ ಬಗೆಯ ಟಪಾಲಜಿ ಅಂತಂದ್ರಿ, ಇದು ಬಸ್ ಅಂತೀವ್ರಿ, ಬಸ್ ಟಪಾಲಜಿ ರೀ. ಆಮೇಲೆ ಎಲ್ಲಿಂದು ಆ ನೆಟ್ವರ್ಕ್ ಅನ್ನ ಸ್ಟಾರ್ಟ್ ಮಾಡಿರ್ತೀವಿ, ಇದು ಇಲ್ಲಿ ಆದ್ಮೇಲೆ ಇದು ಎಂಡ್ ಆಗ್ಯದಂದ್ರೆ ಇಲ್ಲಿ ಒಂದು ಡಿವೈಸ್ ಅನ್ನ ಯೂಸ್ ಮಾಡ್ತಾರ್ರಿ. ಆ ಡಿವೈಸ್ ಹೆಸರೇ ರೀ ಟರ್ಮಿನೇಟರ್ ಅಂತ ಕರೀತಾರೆ. ಟರ್ಮಿನೇಟರ್ ಅಂತಂದ್ರೆ ರೀ, ಕನ್ನಡ ಟರ್ಮಿನೇಟ್ ಅಂದ್ರೆ ರೀ, ಎಂಡ್ ಮಾಡೋದು ಅಥವಾ ಅವ್ರನ್ನ ಹೊರ ಹಾಕೋದು ಅಂತ ಆಗ್ತದ್ರಿ. ಹೌದ್ರಾ ರೀ? ಎಕ್ಸಾಮ್ದಾಗ ಟರ್ಮಿನೇಟ್ ಮಾಡ್ಯಾರ್ರಿ ಅಂತ ಕೇಳ್ತೀರಿ, ಪದಗಳು ಕೇಳಿರ ರೀ? ಎಕ್ಸಾಮ್ ನಿಂದ ಟರ್ಮಿನೇಟ್ ಮಾಡ್ಯಾರ ಅಂದ್ರೆ ಅವನಿಗೆ ಅದ್ರಲ್ಲಿಂತ ಹೊರ ಹಾಕಿದಾರ ಅಂತ ಅರ್ಥ ರೀ. ಹಾಗೆ ಎಕ್ಸಾಂಪಲ್ ಅಥವಾ ಒಂದು ಯಾವ್ದಾದ್ರು ಒಂದು ಕಾರ್ಯವನ್ನ ಅಲ್ಲಿಗೆ ಸ್ಟಾಪ್ ಮಾಡ್ತೀವಿ ಅಂತ ಅರ್ಥ ರೀ. ಈಗ ಈ ಬಸ್ ಟಪಾಲಜಿದಾಗ ಇರುವಂತ ನೆಟ್ವರ್ಕ್ ಇಲ್ಲಿ ಉಗಮ ಅದ ಸರ್, ಅದು ಎಂಡ್ನಾಗ ಏನಂದ್ರೆ ಒಂದು ಡಿವೈಸ್ ಅನ್ನ ಬಳಕೆ ಮಾಡ್ತಾರ್ರಿ, ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಟರ್ಮಿನೇಟರ್ ಅಂತ ಕರಿತೀವಿ. ಸೊ ನೆಕ್ಸ್ಟ್, ಇದು ಹೆಂಗೆ ಕೆಲಸ ಮಾಡ್ತದೆ ಸರ್ ಅಂದ್ರೆ, ಒಂದು ಪ್ರಮುಖವಾಗಿ ಒಂದು ಕೇಬಲ್ ಅನ್ನ ಎಳೆದಿರ್ತಾರೆ ಸರ್. ಈ ಕೇಬಲ್ಗೆನೆ ಅಲ್ಲಿರುವಂತ ಎಲ್ಲಾ ಕಂಪ್ಯೂಟರ್ಗಳು ಅಥವಾ ಪ್ರಿಂಟರ್ಗಳು, ಸ್ಕ್ಯಾನರ್ಗಳು ಜೋಡಣೆ ಮಾಡಿರ್ತಾರೆ ಸರ್. ಇದು ಜೋಡಣೆ ಮಾಡೋದಕ್ಕೆ ಇದಕ್ಕೆ ಯಾವ ಬಗೆ ಅಂತಂದ್ರೆ ರೀ, ಅದಕ್ಕೆ ಬಸ್ ಅಂತ ಕರಿತೀವಿ.
ಸೊ ಎಕ್ಸಾಮ್ದಾಗ ಕೇಳಿದನ್ರಿ ಏನಂದ್ರೆ ರೀ ಬಸ್ ಟಪಾಲಜಿಯು ಹೇಗೆ ಒಂದನ್ನೊಂದು ಕಂಪ್ಯೂಟರ್ಗಳನ್ನ ಜೋಡಿಸಲ್ಪಟ್ಟಿದೆ ಅಂತಂದ್ರೆ ಅಲ್ಲಿ ಒಂದು ಕಾಮನ್ ಕೇಬಲ್ ಅನ್ನ ಹೇಳೋದು ಅದಕ್ಕೆ ಎಲ್ಲಾ ಕಂಪ್ಯೂಟರ್ಗಳನ್ನ ಜೋಡಣೆ ಮಾಡಿದ್ರು ಅಂತ ಉತ್ತರ ಆಗೈತ್ರಿ. ಸೊ ನೆನ್ಪಿರ್ಬೇಕ್ರಿ. ಹಾಗಿದ್ರಿ ಇಲ್ಲಿ ಯಾವ ಕೇಬಲ್ ಬಳಕೆ ಮಾಡ್ತಾರಂದ್ರೆ ತಿರ್ಗಾ ಮತ್ತೆ ಅಲ್ಲಿಗೆ ಬರ್ಬೇಕ್ರಿ. ಯಾವ್ದ್ರಿ? ಕ್ಯಾಟ್ 5 ರೀ. ಈ ಕ್ಯಾಟ್ 5 ಬಿಡಂಗಿಲ್ರಿ. ಯಾಕಂದ್ರೆ ಸರ್ ಇದು ನಾವು ಮಾತಾಡೋದೇ ಲ್ಯಾನ್ ಬಗ್ಗೆ ಮಾತಾಡತ್ತೀವ್ರಿ. ಕ್ಲಿಯರ್ ಅದರೇ ರೀ. ನೆಕ್ಸ್ಟ್ ಆಮೇಲೆ ಈಗ ಇದನ್ನ ನೆಟ್ವರ್ಕ್ ಅನ್ನ ಜೋಡಣೆ ಮಾಡಿದೇವಿ. ನೆಟ್ವರ್ಕ್ ಜೋಡಣೆ ಮಾಡಿದಾಗ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ತಾವ್ರಿ. ಏನಂದ್ರೆ ಈಗ ನಾವು ಮಾತಾಡ್ಬೇಕಾದ್ರೆ ನೋಡ್ರಿ ಯಾವ್ದೋ ಕಂಪ್ಯೂಟರ್ ನೆಟ್ವರ್ಕ್ ಬರಲ್ಲ ಅಂತ ಕುಂತಿರ್ತಾರ. ಹೌದ್ರಾ ರೀ? ಅದರ ಅರ್ಥ ಸರ್ ಇಲ್ಲಿ ಇದೊಂದು ನೆಟ್ವರ್ಕ್ ಅಂತ ಸ್ಟಾರ್ಟ್ ಆಗಿದೆ ಸರ್. ಈ ಕಂಪ್ಯೂಟರ್ ಕೊಡ್ತೀವಿ, ಆಮೇಲೆ ಇಲ್ಲಿ 1 ಅಂತ ಕೊಡೋಣ, ಇದು 2 ಅಂತ ಕೊಡೋಣ, 3 4 5 ಇದಕ್ಕೆ 6 ಇದು 7 ಇದು 8 ಇದಕ್ಕೆ 9 ರೀ. ಈ ತರ 9 ಡಿವೈಸಸ್ಗಳದ ಅಂತ ಇಟ್ಕೊಳ್ರಿ. ಅದಕ್ಕೆ ನಾವು ಇಲ್ಲಿ ಪ್ರಿಂಟರ್ ಅದ ಕಂಪ್ಯೂಟರ್ ಅಂತ ಅನ್ನೋದಕ್ಕಿಂತ 9 ಡಿವೈಸಸ್ಗಳದಾವ್ರಿ. ಹೌದ್ರಾ ರೀ? ಈ 9 ಡಿವೈಸಸ್ಗಳು ಒಂದು ಕಾಮನ್ ಕೇಬಲ್ ಅನ್ನ ಯಾವ್ದು ಅದಕ್ಕೆಲ್ಲಾ 9 ಡಿವೈಸ್ಗಳು ಒಂದಕ್ಕೊಂದು ಜೋಡಣೆ ಮಾಡಿವ್ರಿ. ಓಕೆ. ಸೊ ಸಪೋಸ್ ಈಗ ಇಲ್ಲಿಂದ ಯಾವ್ದಾದ್ರು ಇವ್ರಿಗೆ ಇನ್ನೊಂದು ಏನಂತ ಕರಿಬೇಕಂದ್ರೆ ರೀ, ಯಾವುದೇ ಒಂದು ನೆಟ್ವರ್ಕ್ ಅನ್ನ ನಾವು ಹೋಸ್ಟ್ ಮಾಡಿದೆವು ಅಂತಂದ್ರ ಅಲ್ಲಿ ಒಂದು ಕಂಪ್ಯೂಟರ್ ಏನಂತ ಕರೀತಾರಂದ್ರೆ ಸರ್ವರ್ ಅಂತ ಕರೀತಾರ್ರಿ. ಇದು ನೆನಪಿರಲ್ಲ ರೀ. ಈಗ ಯಾವುದೇ ಬಗೆಯ ಒಂದು ನೆಟ್ವರ್ಕ್ ಈ ಲ್ಯಾನ್ ಅದ ರೀ, ಲ್ಯಾನ್ ನಾಗ ಯಾವ್ದು ಬಸ್ ಟಪಾಲಜಿ ಯೂಸ್ ಮಾಡ್ರಿ ಅಂತ ಕೊಡ್ರಿ, ಅಥವಾ ರಿಂಗ್ ಮಾಡಿರಿ, ಸ್ಟಾರ್ ಮಾಡ್ರಿ, ಮೆಶ್ ಯಾವ್ದಾದ್ರು ಮಾಡ್ರಿ. ಅದ್ರಾಗ ಒಂದು ಡಿವೈಸ್ ಒಂದು ಕಂಪ್ಯೂಟರ್ಗೆ ಏನ್ ಮಾಡ್ತಾರಂದ್ರೆ ಸರ್ವರ್ ಅಂತ ಮಾಡ್ತಾರ್ರಿ. ಇದ್ರಾಗ ಎಕ್ಸಾಂಪಲ್ ಇದು 1ನೇ ಕಂಪ್ಯೂಟರ್ ಏನ್ ಮಾಡಿವಿ ಅಂದ್ರೆ ಸರ್ವರ್ ಅಂತ ಮಾಡಿವ್ರಿ ಸರ್. ಓಕೆ ರೀ. ಹಾಗಿದ್ರೆ ಇಲ್ಲಿ ಉಳಿದಿರುವಂತಹ ಎಲ್ಲಾ ಕಂಪ್ಯೂಟರ್ಗಳು ಡಿವೈಸ್ಗಳಿಗೆ ಏನಂತ ಕರೀತಾರಂದ್ರೆ ರೀ ಕ್ಲೈಂಟ್ ಅಂತ ಕರೀತಾರೆ. ಏನಂತ ಕರೀತಾರ್ರಿ? ಕ್ಲೈಂಟ್ ಅಂತ ಕರೀತಾರೆ. ಈಗ ಎಕ್ಸಾಂಪಲ್ ಇದು ಕ್ಲೈಂಟ್, ಇದು ಕ್ಲೈಂಟ್, ಇದು ಕ್ಲೈಂಟ್, ಕ್ಲೈಂಟ್ಗಳು ಅಂತ ಕರಿತೀವಿ. ನೆಕ್ಸ್ಟ್ ಈಗ ಓಕೆ, ಈಗ ನಾವೇನಂದ್ರೆ ಬಸ್ ಟಪಾಲಜಿದಾಗ ಯಾವುದೇ ಟಪಾಲಜಿ ಇರಲಿ, ಬಸ್ ಅಂತ ಅಷ್ಟೇ ಅಲ್ರಿ, ಯಾವ್ದಾದ್ರು ಒಂದು ಟಪಾಲಜಿನಾಗ ನಾವು ಸೃಷ್ಟಿಸಿರುವ ಒಂದು ನೆಟ್ವರ್ಕ್ ಏನದಲ್ರಿ, ಆ ನೆಟ್ವರ್ಕ್ ನಾವು ಒಂದು ಕಂಪ್ಯೂಟರ್ಗೆ ಸರ್ವರ್ ಅಂತ ಡಿಫೈನ್ ಮಾಡ್ತಾರ್ರಿ, ಈ ಉಳಿದಕ್ಕೆಲ್ಲ ಕ್ಲೈಂಟ್ ಅಂತ ಕರಿತೀವಿ. ಹಾಗಿದ್ದರೆ ಈ ಸರ್ವರ್ನ ಪ್ರಮುಖ ಕಾರ್ಯಾಚರಣೆ ಏನ್ರಿ, ಅಥವಾ ಸರ್ವರ್ ನಮ್ಗೆ ಎದಕ್ ಬೇಕ್ರಿ? ಹೌದ್ರಾ ರೀ? ಎಕ್ಸಾಮ್ದಾಗ ನೀವು ಕೇಳಿದದ್ರಿ. ಈ ಸರ್ವರ್ ಅಂದ್ರೆ ಏನ್ರಿ? ಇದು ಒಂದು ಮುಖ್ಯವಾದಂತ ಕಂಪ್ಯೂಟರ್. ಈ ಕಂಪ್ಯೂಟರ್ನ ಎಲ್ಲಾ ದತ್ತಾಂಶಗಳನ್ನ ಇಲ್ಲೇ ಸ್ಟೋರ್ ಆಗಿರ್ತಾವ್ರಿ. ಹೌದ್ರಾ ರೀ? ಎಲ್ಲಾ ದತ್ತಾಂಶಗಳು ಇಲ್ಲೇ ಸ್ಟೋರ್ ಆಗಿರ್ತಾವ್ರಿ. ನಾವ್ ಈ ಹಿಂದೆ ಬೇಸಿಕ್ ಕಂಪ್ಯೂಟರ್ ಕಲಿಬೇಕಾದ್ರೆ ನಾವು ಕಲ್ತಿದ್ದೀವಿ ಏನಂದ್ರೆ ಕಂಪ್ಯೂಟರ್ ನಲ್ಲಿ ಇರುವಂತ ಎಲ್ಲಾ ಮಾಹಿತಿಗಳು ಡ್ಯಾಶ್ ನಲ್ಲಿ ಸಂಗ್ರಹವಾಗ್ತವೆ. ಎದ್ರಾಗ್ರಿ? ಸರ್ವರ್ ಹಾರ್ಡ್ ಡಿಸ್ಕ್ ಡ್ರೈವ್ ರೀ. ಹೌದ್ರಾ ರೀ? HDD ದಾಗ ಸ್ಟೋರ್ ಆಗ್ತಿದ್ರಿ. ಹೌದಲ್ರಿ? ಇದು ಯಾವ್ದಂದ್ರೆ ಕಂಪ್ಯೂಟರ್ ನಲ್ಲಿ ಬಳಕೆ ಮಾಡುವಂತ ಎಲ್ಲಾ ದತ್ತಾಂಶಗಳು ಎಲ್ಲಿ ಅಂದ್ರೆ ಕಂಪ್ಯೂಟರ್ ಆಫ್ ಆದಾಗ ಇದೇ HDD. ಸರ್ ಮತ್ತೆ ಕಂಪ್ಯೂಟರ್ ಆನ್ ಇದ್ದಾಗ ಬೇರೆ ಕಡೆ ಹೋಗ್ತಂತ ಇಲ್ರಿ, ಏನೇ ವರ್ಕ್ ಆದ್ರೆ ಅಲ್ಲಿದೆ ವರ್ಕ್ ಆಗ್ತಿರ್ತಾವ. ಹೌದ್ರಾ ರೀ? ಸೊ ಎಲ್ಲಾ ದತ್ತಾಂಶಗಳು ಎಲ್ಲ ಅಂತಂದ್ರೆ ರೀ HDD ದಾಗ ಸ್ಟೋರ್ ಆಗ್ತಿದ್ರಿ. ಸೊ ಹಂಗೆ ಈಗ ಸರ್ವರ್ನಾಗ ಕಾರ್ಯ ಮಾಡುವಂತ ಎಲ್ಲಾ ದತ್ತಾಂಶಗಳು ಎಲ್ಲಿ ಸ್ಟೋರ್ ಆಗಿರ್ತಾವ ಅಂದ್ರೆ ರೀ, ಸಾರಿ ನೆಟ್ವರ್ಕ್ನಾಗ ನಾವು ಕಾರ್ಯ ಮಾಡುವಂತ ಎಲ್ಲಾ ದತ್ತಾಂಶಗಳು ಎಲ್ಲಿ ಸ್ಟೋರ್ ಆಗಿರ್ತಾವ್ರಿ? ಸರ್ವರ್ನಾಗ ಇರ್ತಾವ್ರಿ. ನೆನ್ಪಿರ್ಲ್ರಿ. ನೆಕ್ಸ್ಟ್ ಒಂದೇದ್ರಿ. ಎರಡನೇದ್ರಿ ಸರ್, ಈ ಸರ್ವರ್ ಇನ್ನೂ ಒಂದು ಉಪಯೋಗ ಏನದ ರೀ? ಎಕ್ಸಾಂಪಲ್ ನೋಡ್ರಿ, ಎಲ್ಲಾ ಅಪ್ಲಿಕೇಶನ್ಸ್ಗಳು ಈಗ ನೀವು ಮೈಕ್ರೋಸಾಫ್ಟ್ ಆಫೀಸ್ ತರ ತಗೊಳ್ರಿ, ಫೋಟೋಶಾಪ್ ತಗೊಳ್ರಿ, ಟ್ಯಾಲಿ ತಗೊಳ್ರಿ, ಫೇಸ್ಬುಕ್ ಏನೇ ತಗೊಳ್ರಿ, ಎಲ್ಲಾ ಅಪ್ಲಿಕೇಶನ್ ಏನದಾವ ಅಂದ್ರೆ ಪೇಡ್ ಅದಾವ್ರಿ, ನಾವು ದುಡ್ಡು ಕೊಟ್ಟು ತಗೋಬೇಕ್ರಿ. ಎಕ್ಸಾಂಪಲ್ ಈಗ ಇಲ್ಲೊಂದು 9 ಜನ ಕಂಪ್ಯೂಟರ್ ಅದಾವ ಅಂದ್ರೆ 2 ತೆಗದೀವಿ ಅಂದ್ರೆ ಅಟ್ಲೀಸ್ಟ್ ಒಂದು 7 ಕಂಪ್ಯೂಟರ್ಗಳು ಏನದಾವ ಅಂತಂದ್ರೆ ರೀ, ಈಗ ಕಂಪ್ಯೂಟರ್ಗಳು ಇದಾವೆ 2 ಏನಿದಾವ ಅಂದ್ರೆ 7 ಜನರಿಗೋಸ್ಕರ ಅಥವಾ 7 ಕ್ಲೈಂಟ್ಗೋಸ್ಕರ ನಾನು ಒಂದು ಅಪ್ಲಿಕೇಶನ್ ಖರೀದಿ ಮಾಡ್ತಾ ಹೋದೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಅದು ಎಕ್ಸಾಂಪಲ್ ಹೇಳ್ತೀನಿ, ನಂಗೆ ಅಮೌಂಟ್ ಗೊತ್ತಿಲ್ರಿ ಅದ್ರದ್ದು. ಎಕ್ಸಾಂಪಲ್ ಟ್ಯಾಲಿ ಗೊತ್ತ ಬಿಡ್ರಿ 56,000 ಅದ ರೀ. ಈಗ ನಾನು MS ಆಫೀಸ್ ಅಂತ ಖರೀದಿ ಮಾಡಿ ಅಂತ ಇಟ್ಕೊಳ್ಳೋಣ ಅಂತ ಸುಮ್ಮನೆ ನಾ ಇದನ್ನ ಹಾಕಿರ್ತೇನೆ ರೀ, ಗೆಸ್ ಅಮೌಂಟ್ ಹಾಕಿರ್ತೇನೆ ರೀ. ಆಮೇಲೆ ಮತ್ತೆ ಅವ್ರು ಬಂದು ನನ್ನ ಕೇಳಂಗ್ರಿ ಇಷ್ಟೇ ಹೆಂಗಂದ್ರಿ ಅಂತ ಹೇಳ್ರಿ. ಹೌದ್ರಿ ರೀ? ಒಂದು 5,000 ರೂಪಾಯಿ ಅದ ಅಂತ ಇಟ್ಕೊಳ್ಳೋಮಂತ್ರಿ. ಎಕ್ಸಾಂಪಲ್ ಕೊಡತ್ತೀನಿ ನಿಮಗೆ. ಒಂದು MS ಆಫೀಸ್ ಪ್ಯಾಕೇಜ್ ಅನ್ನ ಖರೀದಿ ಮಾಡ್ಬೇಕಾಗಿತ್ತು ಅಂದ್ರೆ 5,000 ರೂಪಾಯಿ ಅದ ರೀ. ಇಲ್ಲಿ ಎಷ್ಟು ಜನ ಕ್ಲೈಂಟ್ ಅದಾರ ಈಗ ರೀ? ಟೋಟಲ್ ನಮಗೆ 7 ಕಂಪ್ಯೂಟರ್ಸ್ ಆಗ್ಯಾವ ಸರ್. 2 ಪ್ರಿಂಟರ್ ಮತ್ತು ಸ್ಕ್ಯಾನರ್ ಬಿಟ್ರಿ 7 ಕಂಪ್ಯೂಟರ್ ಆಗ್ತಾವ್ರಿ. 7 5 ರೀ ಎಷ್ಟಾಯ್ತ್ರಿ? 35,000. ಹೌದಲ್ರಿ? ಸ್ಕ್ಯಾನ್ ಇದಾಗ್ಯದೇನ್ರಿ? ಓಕೆ ಓಕೆ ಚಲೋ. ಸೊ ಎಷ್ಟಾಗ್ತದ್ರಿ? 35,000 ರೂಪಾಯಿ ಆಗ್ತದ. ಹೌದಲ್ರಿ? ಮತ್ತೆ ಪ್ರಾಬ್ಲಮ್ ಸ್ವಿಚ್ ಆಫ್ ಮಾಡ್ಬೇಕಾ? ಸಂಡೇಕೊಮ್ಮೆ ಹಿಂಗೆ ಮಾಡ್ತದ ಅಂದ್ರೆ ಪೂಜೆ ಗೀಜೆ ಮಾಡ್ಸಂತವ್ರಿ ಇದಕ್ಕೆ ರೀ. ಇಲ್ರಿ ಬರೆಯಕ್ಕೂ ಬರ್ತಿಲ್ಲ ಅದಕ್ಕೆ.
ಅದಕ್ಕೂ ರಜೆ ಬೇಕಾಗಿದ್ರೆ ರೀ ಓಕೆ ರಜೆ ಅಂದ್ರೆ ಅದಕ್ಕೆ ಎಷ್ಟು ಆಕ್ಟಿವ್ ಐತೆ ನೋಡ್ರಿ ಸದ್ಯ ಓಕೆ ಕ್ಲಿಯರ್ ಸೊ 35,000 ರೂಪಾಯಿ ಆಗ್ತದೆ ಹೌದಲ್ರಿ ಓಕೆ ಸೊ ಈಗ ನಾನು 35,000 ರೂಪಾಯಿ ಪೇ ಮಾಡೋ ಬಲ್ಲಿ ನಾನೇನು ಮಾಡ್ತೀನಿ ಅಂದ್ರೆ ಒಂದೇ 5,000 ರೂಪಾಯಿ ಕೊಟ್ಟು ಒಂದೇ ಪ್ಯಾಕೇಜನ್ನು ಖರೀದಿ ಮಾಡ್ತೀನಿ ರೀ ಅದನ್ನ ಎಲ್ಲಿ ಸ್ಟೋರ್ ಮಾಡ್ತೀನಿ ಅಂದ್ರೆ ಇದೇ ಸ್ಕ್ಯಾನರ್ನಾಗ ಅದನ್ನ ಇನ್ಸ್ಟಾಲ್ ಮಾಡ್ತೀನಿ ರೀ ಹೌದ್ರೆ ಸ್ಟೋರ್ ಅನ್ನೋ ಪದದಲ್ಲಿ ಸೂಟ್ ಆಗಲ್ಲ ಏನಂದ್ರೆ ಇನ್ಸ್ಟಾಲ್ ಮಾಡ್ತೀನಿ ರೀ ಇನ್ಸ್ಟಾಲ್ ಮಾಡಿ ಆದ್ಮೇಲೆ ಈ ಉಳಿದಿರುವಂತ ಎಲ್ಲಾ ಕ್ಲೈಂಟ್ಗಳು ಅದರ ಒಂದು ಉಪಯೋಗನ ಪಡಿಬಹುದ್ರಿ ಎಕ್ಸಾಂಪಲ್ ಇದು ಏನಂದ್ರೆ ಮೊದಲನೇದಂದ್ರೆ ದುಡ್ಡು ಉಳ್ಸಕ ಇದು ಬೇಸಿಕ್ ಥಿಂಗ್ಸ್ ರೀ ಈಗ ನಾವು ಎಕ್ಸಾಮ್ ದೃಷ್ಟಿಲಿಂದ ಹೋದಾಗ ಇವೆಲ್ಲ ದುಡ್ಡು ಏನ್ ಬರಂಗಿಲ್ಲ ನಮ್ಗೆ ದುಡ್ಡು ಎಂದು ಕೇಳಂಗಿಲ್ಲ ನಾವು ನಮ್ಗೆ ಏನ್ ಕೇಳ್ತಂದ್ರೆ ಎದಕ್ಕೆ ಯೂಸ್ ಮಾಡ್ತೀರಿ ಅದ್ರ ಉಪಯೋಗ ಹೇಳ್ಬೇಕಷ್ಟೇ ಹೌದ್ರಾ ರೀ ಸೊ ಸರ್ವರ್ನಾಗ ಇದನ್ನ ಅಪ್ಲಿಕೇಶನ್ ಹಾಕಿವಿ ಅಂದ್ರೆ ಇಲ್ಲಿರುವಂತ ಎಲ್ಲಾ ಕ್ಲೈಂಟ್ಗಳು ಅದನ್ನ ಬಳಕೆ ಮಾಡ್ಕೋಬಹುದ್ರಿ ಒಂದೇದು ಈಗ ನಾವು ಕಮರ್ಷಿಯಲ್ ಅಂತ ತಿಳ್ಕೊಂಡ್ರೆ ಗೊತ್ತಾಯ್ತು ನಮ್ಗೆ ಎಷ್ಟ್ರಿ ಇದ್ರಾಗ 35,000 ಸಾರಿ ಇಷ್ಟು ನಾವು ಮಾಡಿವಂತಂದ್ರೆ ನಮ್ 30,000 ನಮ್ಗೆ ಉಳಿತಾಯ ಅಂತ ಆಯ್ತ್ರಿ ಓಕೆ ಸೊ ಇದು ಯಾವ್ದ್ರ ನೆಟ್ವರ್ಕ್ ಇದೇ ತರ ಕೆಲಸ ಮಾಡ್ತಿರ್ತಾರೆ ಒಂದೇದ್ರಿ ಎರಡನೇದ್ರಿ ಈಗ ಯಾವ್ದಾದ್ರಿ ಈಗ ವಿಧಾನಸೌಧದಲ್ಲಿ ಡಾಟಾ ಎಂಟ್ರಿ ಮಾಡ್ತಿರ್ತಾರೆ ನೋಡ್ರಿ ಪ್ರತಿ ವರ್ಷ ಇಂತಿಷ್ಟು ಜನರು ಅಂತ ಹೇಳಿ ಅದಕ್ಕೆ ಹೇಳ್ರಿ ಓಟ್ ಹಾಕ್ಲಾಕ ಪ್ರತಿ ವರ್ಷ ಇಂತಿಷ್ಟು ಹೊಸ ಮುಖಗಳು ಬರ್ತಿರ್ತಾವ ಅವ್ರದೆಲ್ಲ ದತ್ತಾಂಶಗಳನ್ನ ಎಂಟ್ರಿ ಮಾಡ್ಬೇಕ್ರಿ ಆಮೇಲೆ ಪ್ರತಿ ವರ್ಷ ಇಂತಿಷ್ಟು ಜನ ಮದುವೆ ಅಂತ ಆಗ್ತಾರ ಅವ್ರ ರೇಷನ್ ಕಾರ್ಡ್ ಸಪ್ರೇಟ್ ಮಾಡ್ತಾರೆ ಸರ್ ಅವ್ರಿಗೆ ಬೇಕ್ರಿ ಪ್ರತಿ ವರ್ಷ ಇಂತಿಷ್ಟು ಮಕ್ಳು ಅಂತ ಹುಡ್ತಾವ್ರಿ ಅವ್ರದ್ದು ಆಧಾರ್ ಕಾರ್ಡ್ ಮಾಡೋದ್ರಿ ಅದಕ್ಕೊಂದಿಷ್ಟು ದತ್ತಾಂಶ ರೀ ಸೊ ಈಗ ಎಂಟ್ರಿ ಮಾಡಕ್ ಹೋದ ನೀವು ಎಲ್ಲರೂ ವಿಧಾನಸೌಧದಲ್ಲಿ ಹೋದ ನೋಡಿರ್ಬೇಕು ಒಂದಿಷ್ಟು ಜನ ಏನು ಎಕ್ಕಡಿ ಗುರಿ ಮಾಡಂಗಿಲ್ಲ ಅವ್ರ ಪಡಿಗಳು ಕೆಲಸ ಮಾಡ್ಕೊಂಡು ಕುಂತಿರ್ತಾರೆ ಅವ್ರು ಏನ್ ಮಾಡ್ತಿರ್ತಾರೆ ಅಂತ ಸರ್ ಡಾಟಾ ಎಂಟ್ರಿ ಇದೆ ಅಂತೈತಿ ಈಗ ಡಾಟಾ ಎಂಟ್ರಿ ಎಕ್ಸಾಂಪಲ್ ಈಗ 7 ಜನ ಕೆಲಸ ಮಾಡ್ತಾ ಇದಾರೆ ಸರ್ ಇವತ್ತು ಇವ್ರು ಒಂದು 100 ಜನರದ್ದು ಡಾಟಾ ಎಂಟ್ರಿ ಮಾಡ್ಯಾರ ಇವ್ರು ಒಂದು 50 ಮಾಡಿದಾರೆ ಇವರೆಲ್ಲರೂ ಒಂದಿಷ್ಟು ನಂಬರ್ಸ್ ಅನ್ನ ಡಾಟಾ ಎಂಟ್ರಿ ಮಾಡಿದಾರೆ ಸರ್ ಆ ಡಾಟಾ ಎಂಟ್ರಿ ಮಾಡಿದ ಅವ್ರದೇ ಕಂಪ್ಯೂಟರ್ನಾಗ ಅದನ್ನ ಇಲ್ರಿ ಅದು ಎಲ್ಲಿ ಹೋಗಿ ಸ್ಟೋರ್ ಆಗಿರ್ತದ್ರಿ ಇದೇ ಸರ್ವರ್ನಾಗ ಸ್ಟೋರ್ ಆಗಿರ್ತದ್ರಿ ನೆನಪಿರ್ತದ್ರಿ ರೀ ನೆಕ್ಸ್ಟ್ ಸರ್ ಈಗ ನೀವು ಹೇಳಿದ್ರೆ ಅವಾಗ್ಲಿ MS ಆಫೀಸ್ ಒಂದು 5,000 ರೂಪಾಯಿದಾಗ ಖರೀದಿ ಮಾಡ್ಕೊಂಡು ಇವ್ರೆಲ್ಲರೂ ಯೂಸ್ ಮಾಡ್ತಾರ್ರಿ ಕರೆಕ್ಟ್ ಅದ ಸರ್ ಇವ್ರು ಏನಾದ್ರು ಒಂದು ಫೈಲ್ ಅನ್ನ ಸೇವ್ ಮಾಡಿದ್ರ ಅಂದ್ರೆ ಇದೇ ಸಿಸ್ಟಮ್ ಸ್ಟೋರ್ ಆಗಿರ್ತದ ಅಥವಾ ಇಲ್ಲಿಗೆ ಹೋಗ್ತದೆ ಅಂದ್ರೆ ರೀ ಅದು ಸಹ ಸರ್ವರ್ದಾಗ ಸ್ಟೋರ್ ಆಗಿರ್ತದ್ರಿ ಆಮೇಲೆ ರೀ ಇನ್ನೊಂದು ಗೊತ್ತಿರ್ಬೇಕ್ರಿ ಸರ್ವರ್ ಅನ್ನೋದು ಯಾವ ತರ ಕೆಲಸ ಮಾಡ್ತದ ಅಂತಂದ್ರೆ ನಮಗೆ ಕಂಪ್ಯೂಟರ್ನ ಮೆಮೊರಿಯಲ್ಲಿ ಬರುವ ಕ್ಯಾಶೆ ಮೆಮೊರಿ ತರ ಇದು ಕೆಲಸ ಮಾಡ್ತದ್ರಿ ಕ್ಯಾಶೆ ಮೆಮೊರಿ ಏನೇನ್ ಕೆಲಸ ಮಾಡ್ತಿತ್ತು ನಿಮ್ಗೆ ಗೊತ್ತದ ರೀ ಹೌದ್ರಾ ರೀ ಯಾವ ದತ್ತಾಂಶವು ಯಾವ ಒಂದು ವಿಳಾಸಕ್ಕೆ ಹೋಗಿರುವ ಮಾಹಿತಿ ಅದು ಹೆಂಗ್ ಸ್ಟೋರ್ ಆಗಿರ್ತದೋ ಈ ಒಂದು ನೆಟ್ವರ್ಕ್ ನಲ್ಲಿ ಬರುವಂತ ಎಲ್ಲಾ ಯೂಸರ್ಗಳು ಅವ್ರಿಗೆ ಕ್ಲೈಂಟ್ ಅಂತ ಕರಿತೀವ್ರಿ ಆ ಕ್ಲೈಂಟ್ಗಳು ಏನೇನು ಕಾಪಿ ಮಾಡ್ಯಾರ ಏನೇನು ಪೇಸ್ಟ್ ಮಾಡ್ಯಾರ ಯಾವ್ಯಾವ ಫೈಲ್ಗಳು ಯೂಸ್ ಮಾಡ್ಯಾರ ಯಾವ್ಯಾವ ಫೈಲ್ ಸೇವ್ ಮಾಡ್ಯಾರ ಇನ್ನೊಂದು ಏನಂತಂದ್ರೆ ರೀ ಈಗ ನೆಟ್ವರ್ಕ್ ಅದ ಇಂಟರ್ನೆಟ್ ಅದ ಅಂತ ಫೇಸ್ಬುಕ್ ಯಾರ್ಯಾರು ಓಪನ್ ಮಾಡ್ಯಾರ ಟೆಲಿಗ್ರಾಮ್ ಯಾರು ಓಪನ್ ಮಾಡ್ಯಾರ ಎಲ್ಲಾನು ಮಾಹಿತಿ ಅದು ಹೊಂದಿರ್ತದ್ರಿ ಯಾರ್ರೀ ಸರ್ವರ್ ರೀ ಹೌದ್ರಾ ರೀ ಆಮೇಲೆ ಸರ್ ನಾವು ಹಿಸ್ಟ್ರಿ ಡಿಲೀಟ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ನಿಮ್ಮ ಹತ್ರ ಅಷ್ಟೇ ಹಿಸ್ಟ್ರಿ ಡಿಲೀಟ್ ಆಗಿರ್ತದ್ರಿ ಸಂಪೂರ್ಣ ಹಿಸ್ಟ್ರಿ ಎಲ್ಲಿರ್ತದ್ರಿ ಈ ಸರ್ವರ್ನಾಗ ಸ್ಟೋರ್ ಆಗಿರ್ತದ್ರಿ ಓಕೆ ನೆನ್ಪಿರ್ತದ್ರಿ ರೀ ನೆಕ್ಸ್ಟ್ ಸೊ ಈ ಸರ್ವರ್ ಅನ್ನೋದು ಏನೇನ್ ಕೆಲಸ ಮಾಡ್ತಾನಂದ್ರೆ ಗೊತ್ತಾಯ್ತು ಸರ್ ಏನಂದ್ರೆ ಆ ಒಂದು ಸರ್ವರ್ ನಲ್ಲಿ ಅಥವಾ ಕಂಪ್ಯೂಟರ್ ನಲ್ಲಿ ಇರುವಂತ ಯಾವ್ದಾದ್ರು ಒಂದು ಸಂಪನ್ಮೂಲ ರಿಸೋರ್ಸ್ ಅನ್ನ ಬೇರೆ ಬೇರೆ ಕಂಪ್ಯೂಟರ್ಗಳು ಅಥವಾ ಕ್ಲೈಂಟ್ ಗಳನ್ನ ಶೇರ್ ಮಾಡಲು ಒಂದನೇ ಕೆಲಸ ರೀ ಎರಡನೇ ಕೆಲಸ ಏನಾಗ್ತದಂದ್ರೆ ರೀ ಇಲ್ಲಿ ನಾವು ಟೈಪ್ ಮಾಡಿರುವ ಅಥವಾ ನಾವ್ ಏನಾದ್ರೂ ಸೃಷ್ಟಿಸಿರುವ ದತ್ತಾಂಶವನ್ನು ಸಂಗ್ರಹಣ ಮಾಡ್ಲಕ್ರಿ ಎರಡನೇದ್ರಿ ನೆಕ್ಸ್ಟ್ ಮೂರನೇದು ಎದಕ್ ಬರ್ತದ್ರಿ ಎಕ್ಸಾಂಪಲ್ ಈಗ ನಾವು ಇಂಟರ್ನೆಟ್ ಕನೆಕ್ಷನ್ ಅನ್ನ ತಗೊಂಡೇವ ಅಂತಂದ್ರ ಅದು ಒಂದೇ ಕಂಪ್ಯೂಟರ್ ಕೊಟ್ಟರೆ ಸಾಕು ಸರ್ ಇವೆಲ್ಲಾ ಕಂಪ್ಯೂಟರ್ಗಳಿಗೆ ಏನ್ ಬರ್ತದ್ರಿ ಇಂಟರ್ನೆಟ್ ಬರ್ಲಕ್ಕ ಸ್ಟಾರ್ಟ್ ಆಗ್ತದ್ರಿ ಸೊ ಈ ಬಗ್ಗೆ ಎಲ್ಲಕ್ಕೂ ನಾವೇನಂತ ಕರೆದಿದ್ದೇವ್ರಿ ಟಪಾಲಜಿ ಅಂತ ಕರೆದಿದ್ದೀವಿ ಟಪಾಲಜಿದಾಗ ಬರುವಂತದ್ದು ಮೊದಲನೇದು ಯಾವ್ದ್ರಿ ಬಸ್ ಅಂತ ಕರೆದಿವ್ರಿ ಸೊ ಓಕೆ ಬಸ್ ಟಪಾಲಜಿ ಹೌದ್ರಾ ರೀ ಈಗ ಬಸ್ ಟಪಾಲಜಿ ಹ್ಯಾಂಗ ಸೃಷ್ಟಿ ಮಾಡ್ತೀವಿ ಅಂತ ನಮ್ಗೆ ಗೊತ್ತಾಗ್ಯದ್ರಿ ಅದು ಏನಂದ್ರೆ ಸರ ಮೇನ್ ಒಂದು ಕೇಬಲ್ ಇಡ್ತೀವ್ರಿ ಇದೇ ಕೇಬಲ್ಗಳಿಗೆ ಅಲ್ಲೊಂದಿಷ್ಟು ಕಂಪ್ಯೂಟರ್ಗಳನ್ನ ಜೋಡಣೆ ಮಾಡಿರ್ತಾರೆ ಸರ್ ಇದಕ್ಕೆ ನಾವೇನಂತ ಕರೆದೇವ್ರಿ ಬಸ್ ಟಪಾಲಜಿ ಅಂತ ಕರೆದೇವಿ ಈ ಬಸ್ ಟಪಾಲಜಿ ಸಪೋಸ್ ನಾವು ಇಲ್ಲಿಂದ ಒಂದು ನೆಟ್ವರ್ಕ್ ಅನ್ನ ಸ್ಟಾರ್ಟ್ ಮಾಡಿವಿ ಅಂದ್ರೆ ಇಲ್ಲಿ ಕೊನೆಯಲ್ಲಿ ಏನ್ ಯೂಸ್ ಮಾಡಿರ್ತಾರ್ರಿ ಟರ್ಮಿನೇಟರ್ ರೀ ಎಲ್ಲೋ ಟ್ರಾನ್ಸ್ಲೇಟ್ ಅಂತ ಕೇಳಂಗೈತೆ ನನಗೆ ಟರ್ಮಿನೇಟರ್ ಅನ್ನ ಬಳಕೆ ಮಾಡಿರ್ತೀವ್ರಿ ಸೊ ಹಾಗಿದ್ರೆ ಈ ಬಸ್ ಟಪಾಲಜಿನಲ್ಲಿ ಏನೇನ ಬಳಕೆ ಮಾಡಿರ್ತಾರ ಸರ್ ಎಲ್ಲಾನು ರೀ ಲ್ಯಾನ್ ಅಂತ ಏನ್ ಮಾತಾಡಿದ್ರಿ ಅವೆಲ್ಲಾನು ರೀ ಅಂದ್ರೆ ಅಲ್ಲಿ ಕಂಪ್ಯೂಟರ್ ಇರ್ಬೋದು ಪ್ರಿಂಟರ್ ಇರ್ಬೋದು ಸ್ಕ್ಯಾನರ್ ಇರ್ಬೋದು ವೆಬ್ ಕ್ಯಾಮ್ ಎಲ್ಲಾನು ಬಳಕೆ ಮಾಡಿರ್ತಾವ್ರಿ ನೆಕ್ಸ್ಟ್ ಯಾವುದೇ ಒಂದು ನೆಟ್ವರ್ಕ್ ಅನ್ನ ಸೃಷ್ಟಿ ಮಾಡಿದಾಗ ಅಲ್ಲಿ ಒಂದು ಕಂಪ್ಯೂಟರ್ಗೆ ನಾವೇನಂತ ಕರಿತೀವ್ರಿ ಸರ್ವರ್ ರೀ ಸೊ ಸರ್ವರ್ ಅಂದ್ರೆ ಏನಂದ್ರೆ ರೀ ಎಲ್ಲಾ ಒಂದು ಕ್ಲೈಂಟ್ಗಳು ಹೌದ್ರಾ ರೀ ಈ ಕ್ಲೈಂಟ್ ಅಂತ ಕರಿತೀವ್ರಿ ಈ ಕ್ಲೈಂಟ್ಗೆ ಇನ್ನ ಒಂದು ಹೆಸರು ಆಯ್ತ್ರಿ ಅದನ್ನೇ ನಾವೇನಂತ ಕರಿತೀವಿ ಅಂದ್ರೆ ರೀ ವರ್ಕ್ ಸ್ಟೇಷನ್ ಅಂತ ಕರಿತೀವ್ರಿ ಏನ್ ಹೇಳ್ತೀರಿ ವರ್ಕ್ ಸ್ಟೇಷನ್ ರೀ ಸೊ ಈ ಎರಡರ ಹೆಸರು ಒಂದೇ ರೀ ವರ್ಕ್ ಸ್ಟೇಷನ್ ಅಂದ್ರೂ ಒಂದೇನೇ ರೀ ಕ್ಲೈಂಟ್ ಅಂದ್ರೂ ಒಂದೇನೇ ರೀ ಈ ವರ್ಕ್ ಸ್ಟೇಷನ್ ಅಥವಾ ಕ್ಲೈಂಟ್ಗಳು ಯಾವ್ದಕ್ಕೂ ಜೋಡಿಸಿರ್ತಾರ್ರಿ ಸರ್ವರ್ ಜೋಡಿಸಿರ್ತಾರ್ರಿ
ಹಾಗಿದ್ರೆ ಈ ಸರ್ವರ್ನ ಮುಖ್ಯ ಕಾರ್ಯ ಏನಂದ್ರೆ ರೀ ರಿಸೋರ್ಸ್ ಅಥವಾ ಸಂಪನ್ಮೂಲವನ್ನ ಈ ಗಣಕಯಂತ್ರಗಳಿಗೆ ಅಥವಾ ಈ ಕಂಪ್ಯೂಟರ್ಗಳಿಗೆ ಹಂಚಿಕೊಳ್ಳಲು. ಹೌದಾ ರೀ? ಆಮೇಲೆ ಈ ಕ್ಲೈಂಟ್ ಅಥವಾ ವರ್ಕ್ ಸ್ಟೇಷನ್ ನಲ್ಲಿ ನಡೆದಿರುವಂತಹ ಎಲ್ಲಾ ಕಾರ್ಯವನ್ನ ಸಂಗ್ರಹಿಸಲು. ನೆಕ್ಸ್ಟ್, ಈ ಒಂದು ಟಪಾಲಜಿನಲ್ಲಿ ಅಥವಾ ಒಂದು ಲ್ಯಾನ್ ನಲ್ಲಿ ನಾವು ಏನಾದರೂ ಇಂಟರ್ನೆಟ್ ಅಂತ ಕೊಟ್ಟಿವಿ ಅಂತಂದ್ರೆ ರೀ, ಆ ಇಂಟರ್ನೆಟ್ ಕೊಟ್ಟಿವಿ ಅಂದ್ರೆ ಸರ್ವರ್ ನಿಂದನೇ ಎಲ್ಲಾ ಕಂಪ್ಯೂಟರ್ಗಳಿಗೆ ಅದು ನೆಟ್ವರ್ಕ್ ಬರ್ಲಕ್ಕೆ ಸ್ಟಾರ್ಟ್ ಆಗ್ತದ್ರಿ. ನೆಕ್ಸ್ಟ್ ಇನ್ನೊಂದ್ರಿ, ಈ ವರ್ಕ್ ಸ್ಟೇಷನ್ ಅಥವಾ ಕ್ಲೈಂಟ್ ನಲ್ಲಿ ಆಗಿರುವಂತ ಎಲ್ಲಾ ಕಾರ್ಯಾಚರಣೆಗಳ ಮಾಹಿತಿ ಎಲ್ಲಿ ಸ್ಟೋರ್ ಆಗಿರ್ತದ್ರಿ? ಸರ್ವರ್ನಾಗೆ ಸ್ಟೋರ್ ಆಗಿರ್ತದ್ರಿ. ನೆನಪಿರ್ತದ್ರಿ ರೀ? ನೆಕ್ಸ್ಟ್, ಓಕೆ. ಸೊ ಎಕ್ಸಾಂಪಲ್, ಈ ಒಂದು ಕಂಪ್ಯೂಟರ್ ನಾವು ಸರ್ವರ್ ಅಂತ ಮಾಡಿವ ಅಂತಂದ್ರೆ ಉಳಿದಿರುವಂತ ಎಲ್ಲಾ ಕಂಪ್ಯೂಟರ್ಗಳು ಏನಾಗ್ಯಾವ್ರಿ? ಈಗ ರೀ ಕ್ಲೈಂಟ್ಸ್ ಅವರಿ ಅಥವಾ ವರ್ಕ್ ಸ್ಟೇಷನ್ಸ್ ಗಳದವ್ರಿ. ನೆನಪಿರ್ಬೇಕ್ರಿ. ನೆಕ್ಸ್ಟ್, ಈಗ ಇದು ಬಸ್ ಟಪಾಲಜಿಯನ್ನ ಸೃಷ್ಟಿ ಮಾಡಿ ಸರ್. ಬಸ್ ಟಪಾಲಜಿ ಒಂದು ಕಾಮನ್ ಕೇಬಲ್ ಅನ್ನ ಹಾಕಿರ್ತಾರ್ರಿ, ಅದಕ್ಕೆ ಇವೆಲ್ಲಾ ನೆಟ್ವರ್ಕ್ ನಲ್ಲಿ ಇರುವಂತ ಕಂಪ್ಯೂಟರ್ಗಳು ಇದಕ್ಕೆ ಜೋಡಿಸಿರ್ತಾರ್ರಿ. ನೆಕ್ಸ್ಟ್, ಈ ತರ ಜೋಡಿಸಿರ್ತೀವ್ರಿ. ಹಾಗಿದ್ರೆ ಇಲ್ಲಿಂದ ಉಗಮ ಆದಂತ ಈ ಒಂದು ನೆಟ್ವರ್ಕ್ ಕನೆಕ್ಷನ್, ಸಪೋಸ್ ಇದಕ್ಕೆ ನಾವು ಕ್ಲೈಂಟ್ ನಂಬರ್ 1 ಅನ್ನೋಣ್ರಿ, ಇದಕ್ಕೆ 2 ಅನ್ನೋಣ, ಇದಕ್ಕೆ 3 ಅನ್ನೋಣ್ರಿ. ನೆಕ್ಸ್ಟ್, ಇಲ್ಲಿ ಯಾವ್ದಾದ್ರು ಒಂದು ಮಾಹಿತಿ ಬರ್ಬೇಕಾಗಿತ್ತು ಅಂತಂದ್ರೆ ರೀ, ಹೌದ್ರಾ ರೀ? ಎಕ್ಸಾಂಪಲ್, ಒಂದು ಮಾಹಿತಿ ಹೊಂಟದಂದ್ರೆ ಹ್ಯಾಂಗ್ ಬರ್ತದ್ರಿ ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಆಗ್ತದ್ರಿ, ಸರ್ವರ್ಲಿಂದ ಹಿಂಗೆ ಬರ್ತದ್ರಿ. ಬಂದು ಇಲ್ಲಿಗೆ ಬಂದು, ಎಕ್ಸಾಂಪಲ್ ಇಲ್ಲಿಗೆ ಹೋಗ್ಬೇಕಾಗಿದ್ರೆ ಇಲ್ಲಿಗೆ ಹೋಗ್ಬೇಕಾಗಿದೆ ಅಂತ ಇಟ್ಕೊಳ್ಳೋಂತ ಎಕ್ಸಾಂಪಲ್ ಹೇಳ್ತೀನಿ. ನಿಮ್ಗೆ ಇಲ್ಲಿಗೆ ಹೋಗ್ಬೇಕಾಗಿತ್ತಂದ್ರೂ ಸಹ ಇದಕ್ಕೆ ಹಿಂಗೆ ಬಂದು ಮತ್ತೆ ವಾಪಸ್ ಬರ್ತಂತ್ರಿ. ಈಗ ನೋಡ್ರಿ, ನಮ್ಮ KSRTC ಬಸ್ಗಳು ಬರ್ತಿರ್ತಾವ, ಎಷ್ಟೇ ಅಂತದೇ ಸ್ಟ್ರಾಂಗ್ ರೆಡ್ ಬೋರ್ಡ್ ಹಾಕ್ಯಾನಂದ್ರೂ ಮತ್ತೆ ಹಿಂಗೆ ಒಳಗೆ ಹಳ್ಳಿಗೆ ಹೋಗಿ ಈ ಕಡೆ ಬರ್ತಿರ್ತಾನೆ ನೋಡ್ರಿ ಅಲ್ರಿ. ಹಾನ್ ರೀ. ಸೊ ಅಂದ್ರೆ ಒಂದು ಮಾಹಿತಿ ಸರ್ವರ್ಲಿಂದ ಕ್ಲೈಂಟ್ ನಂಬರ್ 2 ಬರ್ಲಾಕತ್ತಂದ್ರೆ ಅವ್ನು ಏನ್ ಮಾಡ್ತಂದ್ರೆ ಕ್ಲೈಂಟ್ ನಂಬರ್ 1 ಹೋಗಿ ಇಲ್ಲಿಗೆ ಬರ್ತಾನ್ರಿ. ಎಕ್ಸಾಂಪಲ್, ನಮಗೆ ಇನ್ನೊಂದು ಕನ್ಫ್ಯೂಷನ್ ಅದ ಸರ್. ಕನ್ಫ್ಯೂಷನ್, ನಾವು ಕಲಬುರಗಿಯಿಂದ ಬೆಂಗಳೂರಿಗೆ ಹೋಗ್ಬೇಕಾಗ್ಯದ್ರಿ. ಕಲಬುರಗಿಯಿಂದ ಬೆಂಗಳೂರು ಸೀದಾ ಹೋಗಲ್ರಿ ಅವ. ಇಲ್ಲಿರುವಂತ ಯಾವ್ದು ಹೇಳ್ರಿ, ಜೇವರ್ಗಿ, ಶಾಪುರ್, ಸುರ್ಪುರ ಎಲ್ಲಾ ಬಸ್ ಸ್ಟಾಂಡ್ ಒಂದೊಂದು ವಿಸಿಟ್ ಹೊಡೆದು ಹೋಗ್ತಾನ್ರಿ. ಇಲ್ರಿ ಸರ್, ನಾವು VR ಹೋಗಿ ಡೈರೆಕ್ಟ್ ಆ VR ಬಗ್ಗೆ ಮಾತಾಡತ್ತೀನ್ರಿ ರೀ. ನಾವ್ ಯಾವ್ದಂತಂದ್ರೆ KSRTC ಕೆಲಸ ಮಾಡ್ತಲ್ಲ ಅದ್ರ ಬಗ್ಗೆ ಮಾತಾಡ್ತೀನಿ. ಹೌದ್ರಾ? ಅಂದ್ರೆ ಈ ನೆಟ್ವರ್ಕ್ ನಾಗ ಯಾವ್ದಾದ್ರು ಒಂದು ಕ್ಲೈಂಟ್ ಇರ್ಬೋದು ಅಥವಾ ಒಂದು ಸರ್ವರ್ ಸರ್. ಸರ್ವರ್ ಬಂದ್ರೆ ಅಷ್ಟೇನ್ರಿ? ಇಲ್ರಿ. ಎಕ್ಸಾಂಪಲ್, ನಮ್ಗೆ ಕ್ಲೈಂಟ್ ಲಿಂದ ಬಂದ ಅಂತ ಇಟ್ಕೊಳ್ಳೋಮಂತ್ರಿ. ಎಕ್ಸಾಂಪಲ್, ಇವ 3 ಇದ್ದವ ಎಲ್ಲಿಗೆ ನಂಬರ್ 1 ನಿಮಗೆ ಮಾಹಿತಿ ಕೊಡ್ಬೇಕಾಗ್ಯದು. ಎಕ್ಸಾಂಪಲ್, ಇಲ್ಲಿಂದ ದತ್ತಾಂಶ ಸ್ಟಾರ್ಟ್ ಆಗ್ತಾರೆ. ಈ ಸ್ಟಾರ್ಟ್ ಆಗಿ ಸೀದಾ ಇಲ್ಲಿ ಬರಂಗಿಲ್ರಿ. ಇವನು ಸಹ ಇಲ್ಲಿಗೆ ಹೋಗಿ ಮತ್ತೆ ಹಿಂಗೆ ಬರ್ತಾನ್ರಿ, ಇಲ್ಲಿ ಬಂದು ಮಾಹಿತಿ ಕೊಡ್ತದ್ರಿ. ಹೌದ್ರಾ ರೀ? ಅಂದ್ರೆ ಈ ಬಸ್ ಟಪಾಲಜಿನಲ್ಲಿ ಯಾವುದಾದ್ರೂ ಒಂದು ವರ್ಕ್ ಸ್ಟೇಷನ್ ಇಂದ ಮಾಹಿತಿಯು ಬೇರೆ ವರ್ಕ್ ಸ್ಟೇಷನ್ಗೆ ಅಥವಾ ಒಂದು ಮಾಹಿತಿಯು ಸರ್ವರ್ ನಿಂದ ಆ ಒಂದು ನೆಟ್ವರ್ಕ್ ನಲ್ಲಿರುವ ಕ್ಲೈಂಟ್ ಗಳಿಗೆ ಅಥವಾ ಆ ಸರ್ವರ್ ನಲ್ಲಿರುವ ವರ್ಕ್ ಸ್ಟೇಷನ್ ಗಳಿಗೆ ಮಾಹಿತಿಯನ್ನ ಶೇರ್ ಆಗ್ಬೇಕಾಗಿತ್ತಂದ್ರೆ ಏನಾಗ್ತದ್ರಿ, ಅಲ್ಲಿಗೆ ಬರೋ ತನಕನು ಆ ಒಂದು, ಈಗ ಎಕ್ಸಾಂಪಲ್ ಕ್ಲೈಂಟ್ ನಂಬರ್ 3 ಇಲ್ಲಿದ್ದಾನಂತಂದ್ರೆ ರೀ, ಅವನು ಇಲ್ಲಿ ಏನಂತ ಕರಿತೀವಿ, ಬಿಗಿನಿಂಗ್ ಅಂತ ಕರಿತೀವಿ. ಇದು ಡೆಸ್ಟಿನೇಷನ್ ರೀ. ಅಂದ್ರೆ ಎಲ್ಲಿ ಕಳಿಸ್ಬೇಕಾಗಿರೋದು ಬಿಗಿನಿಂಗ್ ಅಂತ, ಬಿಗಿನ್ಸ್ ಅಥವಾ ಬಿಗಿನಿಂಗ್ ಅಂತ ಕರಿತೀವ್ರಿ. ಎಲ್ಲಿಗೆ ಅದು ನಮಗ ರೀಚ್ ಆಗ್ಬೇಕಾಗಿರೋದಕ್ಕೆ ಡೆಸ್ಟಿನೇಷನ್ ಅಂತ ಕರಿತೀವಿ. ಸೊ ಬಿಗಿನಿಂಗ್ ನಿಂದ ಡೆಸ್ಟಿನೇಷನ್ ಮಧ್ಯೆ ಇರುವಂತ ಎಲ್ಲಾ ಕಂಪ್ಯೂಟರ್ಗಳಿಗೆ ಅದು ಏನ್ ಮಾಡ್ತಂದ್ರೆ ವಿಸಿಟ್ ಮಾಡ್ತದ್ರಿ. ಅದು ಯಾವ ಟಪಾಲಜಿ ರೀ? ಬಸ್ ಟಪಾಲಜಿ. ನೆಕ್ಸ್ಟ್, ಇಲ್ಲಿ ಏನಾಗ್ತದಂದ್ರೆ ರೀ, ಎಕ್ಸಾಂಪಲ್, ಈಗ ಈ ಸರ್ವರ್ಲಿಂದ ಒಂದು ಮಾಹಿತಿ ಇಲ್ಲಿಗೆ ಕ್ಲೈಂಟ್ ನಂಬರ್ 3 ಬರ್ಬೇಕಾಗಿದೆ ಸರ್. ಹಂಗಂತಕಿಸಿಂದ ಈ ಕ್ಲೈಂಟ್ ನಂಬರ್ 3 ಹೊಂಟದಂತಂದ್ರೆ ಮತ್ತೆ ಮಧ್ಯದಲ್ಲಿ ಸರ್ ನಾವ್ರಿಗೇನೋ ಕ್ಲೈಂಟ್ ನಂಬರ್ 3 ಒಂದು ಯಾವುದೋ ಒಂದು ಏನೋ ಕಾನ್ಫಿಡೆನ್ಷಿಯಲ್ ಅಂತಾರ ಕೇಳಿರ ರೀ. ಕಾನ್ಫಿಡೆನ್ಷಿಯಲ್ ಅಂದ್ರೆ ರೀ ಎಲ್ಲರಿಗೂ ಗೊತ್ತಾಗಿರುವಂತ ಮಾಹಿತಿ ರೀ. ಹೌದ್ರಾ ರೀ? ಗೊತ್ತಾಗದೇ ಇರುವಂತ ಮಾಹಿತಿ. ಹೌದ್ರಿ? ನಿಮ್ಗೆ ಯಾವ್ದು ಮುಂದೆ ನಿಮ್ಗೆ ಆರ್ಡರ್ ಕಾಪಿ ಬರ್ತದ್ರಿ. ಆರ್ಡರ್ ಕಾಪಿದಾಗ ಬರ್ದಿರ್ತಾನ್ರಿ ಕಾನ್ಫಿಡೆನ್ಷಿಯಲ್ ಅಂತ ಹೇಳ್ರಿ. ಅದ್ರ ಕೆಳಗೆ ಇನ್ನೊಂದು ಬರ್ದಿರ್ತಾನ್ರಿ ಯಾವ್ದಂದ್ರೆ ಯಾವ ವ್ಯಕ್ತಿ ಹೆಸರು ಬಂದು ಅವ್ರು ಮಾತ್ರ ಅದನ್ನ ಓಪನ್ ಮಾಡ್ರಿ ಅಂತ ಕೊಟ್ಟಿರ್ತಾರ್ರಿ. ಸೊ ನೆಕ್ಸ್ಟ್, ಈಗ ಸರ್ವರ್ಲಿಂದ ಒಂದು ಮಾಹಿತಿ ಇಲ್ಲಿಗೆ ಸೇರ್ಬೇಕಾಗಿದೆ ಸರ್. ಈಗ ಬರ್ತಾ ಇತ್ರಿ, ಬರ್ತಾ ಇರ್ಬೇಕಾದಾಗ ಈ ಕ್ಲೈಂಟ್ ನಂಬರ್ 2 ಏನಾಗಿದೆ ಅಂದ್ರೆ ವೈರ್ ಕಟ್ ಆಗ್ಯದ್ರಿ ಸರ್. ಹೌದ್ರಾ ರೀ? ಮೊನ್ನೆ 2 ದಿನ ನಾವು ಬಂದಿಲ್ಲ ಅಂತ ಹೇಳಿ ಇಲ್ಲಿ ಮರಿ ಓಡ್ಯಾಡ ಅದು ಕಟ್ ಮಾಡಿಬಿಟ್ಟದ್ರಿ. ಈಗ ಇದು ಕಟ್ ಮಾಡ್ಯದಂತಂದ್ರೆ ಮಾಹಿತಿ ಇಲ್ಲಿ ವಾಪಸ್ ಬರೋದಿಲ್ರಿ. ಮತ್ತೆ ಇದು ಹಿಂಗ್ ವಾಪಸ್ ಇಲ್ಲಿಗೆ ಹೋಗ್ತೀವಿ, ಇಲ್ಲಿ ಮುಂದೆ ಬರೋದಿಲ್ರಿ. ಅದನ್ನ ನೆನಪಿರ್ತದ್ರಿ ರೀ. ಸೊ ಬಸ್ ಟಪಾಲಜಿದಾಗ ಏನಂತಂದ್ರೆ ನಾವು ನೋಡ್ತಾ ಹೋದಾಗ ಒಂದು ಡಿಸ್ಅಡ್ವಾಂಟೇಜ್ ಅಥವಾ ಅನಾನುಕೂಲತೆ ಏನಂತ ಕರಿತೀವಿ ಅಂದ್ರೆ ರೀ, ಇಲ್ಲಿ ಯಾವ್ದೋ ಕೇಬಲ್ ಕಟ್ ಆಗಿದೆ ಸರ್, ಇದು ಓಕೆ, ಇಲ್ಲಿ ಕಟ್ ಆಗ್ಯದಲ್ಲ, ತೊಂದ್ರೆ ಇಲ್ರಿ. ಹಾಗಿದ್ರೆ ಸಪೋಸ್ ನಾನು ಏನಾದರೂ ನಾ ಎಲ್ಲಿ ಕೊಡ್ತೀನಿ ರೀ, ಕ್ಲೈಂಟ್ ನಂಬರ್ 3 ಬರ್ಬೇಕಾಗಿದೆ ಸರ್. ಕ್ಲೈಂಟ್ ನಂಬರ್ 2ದಾಗ ಆ ಒಂದು ಕೇಬಲ್ ಪ್ರಾಬ್ಲಮ್ ಆಗ್ಯದ, ಓಕೆ ಸರ್. ಸಪೋಸ್ ನಾನು ಏನಾದರೂ ಕ್ಲೈಂಟ್ ನಂಬರ್ 2ಗೆ ಕೊಡ್ಬೇಕಾಗಿದೆ ಸರ್. ಕ್ಲೈಂಟ್ ನಂಬರ್ 2 ಕೊಡ್ಬೇಕಾಗಿದೆ ಅಂದ್ರೆ ಇದು ಹಿಂಗೋಗಿ ಇಲ್ಲಿಗೆ ಬರ್ತಿದ್ರಿ. ಹೌದ್ರಾ ರೀ? ಸೊ ಕ್ಲೈಂಟ್ ನಂಬರ್ 2 ಕೊಡ್ತಾ ಇದ್ದೀನಿ ಅಂತಂದ್ರೆ ಸರ್ ಇಲ್ಲಿ ಕಟ್ ಆಗಿದೆ, ಇಲ್ಲಿ ಮತ್ತೆ ವಾಪಸ್ ಹೋಗುತ್ತೆ ಸರ್. ಓಕೆ. ಸೊ ಸಪೋಸ್ ನಾ ಕ್ಲೈಂಟ್ ನಂಬರ್ 1ಗೆ ಕೊಡ್ಲಕತ್ತೀನಿ ಸರ್. ಕ್ಲೈಂಟ್ ನಂಬರ್ 1ಗೆ ಕೊಟ್ಟಿನಿ ಅಂತಂದ್ರು ಸಹ ಇಲ್ಲಿಗೆ ಬಂದು ಇಲ್ಲಿ ಹೋಗ್ತದೆ ಅಂತ ಇಟ್ಕೊಡ್ರಿ ಮಾಹಿತಿ ರೀ.
ಆಮೇಲೆ ಸರಿ ಕ್ಲೈಂಟ್ ನಂಬರ್ 2 ಕೇಬಲ್ ಕಟ್ ಆಗ್ಯದಲ್ರಿ, ಇದಕ್ಕೇನು ಪ್ರಾಬ್ಲಮ್ ಆಗಲ್ಲಲ್ರಿ. ಇದು ಏನಂತಂದ್ರೆ ಈ ಬಸ್ ಟಪಾಲಜಿದಾಗ ಇದು ಒಂದು ಸಮಸ್ಯೆನೇ ಅದ ರೀ. ಏನಂತಂದ್ರೆ ರೀ, ಈ ಬಸ್ ಟಪಾಲಜಿ ನೆಟ್ವರ್ಕ್ ಅಥವಾ ಬಸ್ ಟಪಾಲಜಿನಲ್ಲಿ ಯಾವುದಾದ್ರೂ ಒಂದು ಸಂಪರ್ಕ ಅಥವಾ ಯಾವುದಾದ್ರೂ ಒಂದು ವರ್ಕ್ ಸ್ಟೇಷನ್ ನ ಸಂಪರ್ಕ ಕಟ್ ಆಯ್ತು ಅಂತಂದ್ರೆ ಇಡೀ ಒಂದು ನೆಟ್ವರ್ಕ್ ಏನಂತ ಹೇಳ್ತೀವಿ ಅಂದ್ರೆ ಸ್ಥಗಿತವಾಗುತ್ತದೆ ಅಂತ ಹೇಳ್ತಾರೆ. ಇದು ಎಕ್ಸಾಮ್ದಾಗ ಕೇಳಿರೋ ಪ್ರಶ್ನೆ ರೀ. ಏನಂದ್ರೆ ಬಸ್ ಟಪಾಲಜಿನಲ್ಲಿನ ಯಾವುದಾದ್ರೂ ಒಂದು ವರ್ಕ್ ಸ್ಟೇಷನ್ ಅಥವಾ ಇನ್ನೊಂದು ಪದದಾಗ ಹೇಳ್ಬೇಕಾಗಿತ್ತಂದ್ರೆ ಬಸ್ ಟಪಾಲಜಿನಲ್ಲಿನ ಯಾವುದಾದ್ರೂ ಒಂದು ಕ್ಲೈಂಟ್, ಅವ್ನ ಕ್ಲೈಂಟ್ನು ಕೊಟ್ಟಿಲ್ಲ ಸರ್, ವರ್ಕ್ ಸ್ಟೇಷನ್ ಕೊಟ್ಟಿಲ್ರಿ, ಅವ್ನ್ ಡೈರೆಕ್ಟ್ ಆಗಿ ಕಂಪ್ಯೂಟರ್ ಅಂತ ಹೇಳನ್ರಿ, ಚಿಂತೆ ಇಲ್ರಿ. ಬಸ್ ಟಪಾಲಜಿನಲ್ಲಿನ ಯಾವುದಾದ್ರೂ ಒಂದು ಕಂಪ್ಯೂಟರ್ನಲ್ಲಿ ಏನ್ ಹೇಳ್ರಿ ತೊಂದರೆ ಉಂಟಾದಲ್ಲಿ ಸಂಪೂರ್ಣವಾದಂತಹ ಟಪಾಲಜಿ ಏನಾಗಿರ್ತದ್ರಿ ಸ್ಥಗಿತವಾಗಿರ್ತ ಅಂತ ಹೇಳ್ಬೇಕು ನೋಡ್ರಿ. ಎಕ್ಸಾಮ್ ಬಗ್ಗೆ ಕೇಳಿದ್ರೆ ನೆನ್ಪಿರ್ತದ್ರಿ ರೀ ಸ್ಥಗಿತ ರೀ. ಆಮೇಲೆ ರೀ ಸರಿ ಇದನ್ನ ಮತ್ತೆ ಹೆಂಗ್ ಮಾಡೋದ್ರಿ ಅಂತಂದ್ರೆ ಮತ್ತೆ ಇಲ್ಲಿರುವಂತ ತೊಂದರೆ ಎಲ್ಲಿ ತೊಂದರೆ ಬಂದ್ರು ಅಂತ ಹೇಳಿ ಅದನ್ನ ರೆಕ್ಟಿಫೈ ಮಾಡಿ ಅದನ್ನ ದುರಸ್ತಿ ಮಾಡಿದಾಗ ಮಾತ್ರ ಈ ನೆಟ್ವರ್ಕ್ ಮತ್ತೆ ಆಕ್ಟಿವ್ ಆಗಿ ಕೆಲಸ ಮಾಡ್ತದ್ರಿ. ನೆನ್ಪಿರ್ತದ್ರಿ ರೀ. ಸೊ ಯಾವಾಗಂದ್ರೆ ಇಲ್ಲಿ ಯಾವುದೇ ಒಂದು ಸರ್ ಒಂದು 20 ಕಂಪ್ಯೂಟರ್ ಅದ ಸರ್, 20 ಕಂಪ್ಯೂಟರ್ ಯಾವುದೋ ಒಂದು ಕಂಪ್ಯೂಟರ್ ಅಲ್ಲಿ ಸಂಪರ್ಕ ಕಟ್ಕೊಂಡದಂತಂದ್ರೆ ರೀ ಇಡೀ ಒಂದು ನೆಟ್ವರ್ಕ್ ಸ್ಥಗಿತ ಆಗಿರ್ತದೆ ಸರ್. ಆ ಸ್ಥಗಿತ ಆಗಿದ್ದನ್ನ ಮತ್ತೆ ನಾ ರಿಆಕ್ಟಿವೇಟ್ ಮಾಡ್ಬೇಕಾಗಿತ್ತು ಅಂದ್ರೆ ಆ ದೋಷ ಎಲ್ಲ ಅಂತೇಳಿ ಮೊದಲು ಅದನ್ನ ರೆಕ್ಟಿಫೈ ಮಾಡ್ಬೇಕು ಸರ್. ರೆಕ್ಟಿಫೈ ಮಾಡಿ ದುರಸ್ತಿ ಮಾಡಿದಾಗ ಮಾತ್ರ ಆ ನೆಟ್ವರ್ಕ್ ಮತ್ತೆ ಆಕ್ಟಿವ್ ಆಗಿ ಕೆಲಸ ಮಾಡಕ್ ಸ್ಟಾರ್ಟ್ ಆಗ್ತದೆ ಸರ್. ನೆಕ್ಸ್ಟ್ ಆಮೇಲೆ ರೀ ಈ ಬಗೆಯ ಯಾವ್ದು ಹೇಳ್ರಿ ಬಸ್ ಟಪಾಲಜಿಯನ್ನ ಸೃಷ್ಟಿಸಲು ಎಷ್ಟು ಖರ್ಚು ಹಿಡಿತ ಅಂತಂದ್ರೆ ರೀ ಅತಿ ಕಡಿಮೆ ಖರ್ಚದಾಗ ಇದನ್ನ ಸೃಷ್ಟಿ ಮಾಡ್ಬೋದ್ರಿ. ಏನಿಲ್ರಿ ಸರ್ ಒಂದು ಕ್ಯಾಟ್ 5 ಕೇಬಲ್ ಹಿಂಗ್ ಹೇಳಿದ್ರಿ, ಇಲ್ಲಿನ ಕಂಪ್ಯೂಟರ್ ಒಂದು ಇದಕ್ಕೆ ಕನೆಕ್ಷನ್ ಕೊಡಿದ್ರಿ, ಈ ತರ ಕೊಡ್ತಾ ಹೋಗ್ತೀವ್ರಿ. ಸೊ ಹೀಗಾಗಿ ಬಸ್ ಟಪಾಲಜಿನ ಒಂದು ದುಡ್ಡು ಅಥವಾ ಖರ್ಚು ವೆಚ್ಚ ನೋಡಿದಾಗ ಇದು ಬಹಳಷ್ಟು ಕಡಿಮೆ ಪ್ರಮಾಣದ ಖರ್ಚು ಅಂತ ಹೇಳ್ತೀವಿ. ಒಂದನೇದ್ರಿ. ಎರಡನೇದ್ರಿ ಇಲ್ಲಿ ಏನಾದ್ರೂ ತೊಂದರೆಗಳಾದ್ರೆ ಅದನ್ನ ರೆಕ್ಟಿಫೈ ಮಾಡೋದು ಬಹಳಷ್ಟು ಈಸಿ ರೀ, ಸಿಂಪಲ್ ರೀ. ಇಲ್ಲಿ ಬರ್ತಾನೆ ಈಗ ನೋಡ್ರಿ ನಾವು ಇಷ್ಟೆಲ್ಲ ಕನೆಕ್ಷನ್ ಕೊಟ್ಟಿವಿ ಅಂತಂದ್ರೆ ನಡಬರ್ಕ್ ಯಾವ್ದೋ ಒಂದು ಫ್ಯಾನ್ ವರ್ಕ್ ಆಗಲ್ಲ ಅಂದ್ರೆ ನಾವು ಟೆಸ್ಟ್ ತಗೋತೀವಿ, ಅವ್ರಿಗೆ ಕ್ಲಿಕ್ ಮಾಡಿ ನೋಡ್ತಿರ್ತಾರೆ, ಟೆಸ್ಟ್ ಮಾಡಿ ನೋಡ್ತಿರ್ತಾರ ಲೈಟ್ ಪಾಸ್ ಅಲ್ಲತ್ತದ ಆಲತ್ತಿಲ್ಲ ಅಂತ ಹೇಳಿ. ಹಂಗೆ ಈ ನೆಟ್ವರ್ಕ್ ಬರ್ತಾನ್ರಿ, ಇಲ್ಲಿ ನೋಡ್ತಾನೆ ಇದು ಕನೆಕ್ಷನ್ ಓಕೆ, ಇಲ್ಲಿ ಬರ್ತಾನೆ ಓಕೆ, ಇಲ್ಲಿ ಬಂದ್ರೆ ಓ ಇಲ್ಲಿ ಕನೆಕ್ಷನ್ ತೋರಿಸ್ತಾ ಇಲ್ಲ. ಸೊ ಹಾಗಿದ್ರೆ ಇದನ್ನ ದುರಸ್ತಿ ಮಾಡಿದ್ರಿ, ಮತ್ತೆ ಇಲ್ಲಿ ಬಂದು ಚೆಕ್ ಮಾಡ್ತಾ ಇದು ಓಕೆ ಅದ ಅಂದ್ರೆ ನೆಟ್ವರ್ಕ್ ಅದು ಏನಂತ ಹೇಳ್ರಿ ಈಗ ಸ್ಮೂತ್ ಆಗಿ ವರ್ಕ್ ಸ್ಟಾರ್ಟ್ ಆಗ್ತದೆ. ಅಂದ್ರೆ ನಮಗೆ ಇದನ್ನು ಗೊತ್ತಿರ್ಬೇಕ್ರಿ, ಬಸ್ ಟಪಾಲಜಿನಲ್ಲಿನ ಯಾವುದಾದ್ರೂ ತೊಂದರೆಗಳನ್ನ ನಾವು ರೆಕ್ಟಿಫೈ ಮಾಡಲು ಅಥವಾ ಗುರುತಿಸಲು ಅತಿ ವೇಗವಾಗಿ ಸಾಧ್ಯ ಆಗ್ತದ ಅಥವಾ ಕಠಿಣ ಅದಾನ ಅಂತ ಗೊತ್ತಿರ್ಬೇಕ್ರಿ. ಯಾಕತ್ತರಿ ಈಸಿ ಆಗ್ತದ್ರಿ, ಬಹಳಷ್ಟು ಈಸಿ ಆಗಿದ್ರೆ ನಾವು ಕಂಡುಹಿಡಿಬಹುದ್ರಿ. ನೆಕ್ಸ್ಟ್ ಆದ್ರೆ ಇದ್ರಾಗ ಡಿಸ್ಅಡ್ವಾಂಟೇಜಸ್ ಅಥವಾ ಅನಾನುಕೂಲತೆಗಳಂತಂದ್ರೆ ಇದು ಒಂದೇ ರೀ. ಈ ಬಗೆಯ ನೆಟ್ವರ್ಕ್ ನಲ್ಲಿ ಅಂದ್ರೆ ಬಸ್ ಟಪಾಲಜಿ ನೆಟ್ವರ್ಕ್ ನಲ್ಲಿ ಯಾವುದಾದ್ರೂ ಒಂದು ಕಂಪ್ಯೂಟರ್ ಅಥವಾ ಯಾವುದಾದ್ರೂ ಒಂದು ವರ್ಕ್ ಸ್ಟೇಷನ್ ಅಥವಾ ಯಾವುದಾದ್ರೂ ಒಂದು ಕ್ಲೈಂಟ್ ತೊಂದರೆಗೆ ಒಳಗಾದ್ರೆ ಇಡೀ ನೆಟ್ವರ್ಕ್ ಏನಾಗ್ತದೆ ಸ್ಥಗಿತವಾಗಿ. ಇದು ಒಂದೇ ಡಿಸ್ಅಡ್ವಾಂಟೇಜ್ ರೀ. ನೆನಪಿರ್ತಾವ್ರೆ ಎಕ್ಸಾಮ್ದಾಗ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಸಹ ಕೇಳ್ತಾನ್ರಿ. ಇದು ಕ್ಲಿಯರ್ ಅದರೇ ರೀ, ತಿಳಿತ್ರ ರೀ, ಮುಂದಕ್ಕೆ ಹೋಗೋಣ್ರಿ ರೀ. ಬ್ಯಾಡ್ರ ಬ್ಯಾಡ್ ಅಂದ್ರೂ ಹೋಗೇಬೇಕ್ರಿ, ಹೋಗ್ಬೇಕಂದ್ರೂ ಹೋಗೇಬೇಕು ನೋಡ್ರಿ, ಹಿಂಗದ ಕತ್ತಿ ಹೌದ್ರಾ ರೀ. ಓಕೆ ಕೆಲವೊಂದ್ ಸರ್ತಿ ನೋಡ್ರಿಲ್ರಿ ಅಲ್ಲಿ ಸುಮ್ಮನೆ ಯಾರೋ ಒಬ್ರು ಕರೆದಾರಂತ ಪುರಾಣಕ್ಕೆ ಹೋಗಿರ್ತೀವಿ, ಪುರಾಣ ಕೇಳಕ್. ಆ ಪುರಾಣ ಹೇಳೋರು ಚಂದ ಹೇಳತ್ರೂ ಕೂಡೇಬೇಕು, ಏನ್ ಮಾಡ್ರೂ ಕೂಡೇಬೇಕ್ರಿ, ಹೌದ್ರಾ ರೀ. ಇನ್ ಕೆಲವೊಬ್ರು ಇರ್ತಾರೆ ನೋಡಿರ್ಬೇಕು, ಯಾವಾಗ ಸುಮ್ಮನೆ ವಿಸಿಟ್ ಮಾಡ್ರ ರೀ, ಹೌದಾ. ಅಲ್ಲಿ ಕೆಲವ್ರು ನೋಡ್ಬೇಕು ಯಾರಾದ್ರೂ ಕುಂತು ಹಿಂಗ್ ನಿದ್ದೆ ಹೊಡಿತಾರೆ ಅಂದ್ರೆ ಪುರಾಣ ಹೇಳೋರು ಭಾಳ ಡೇಂಜರ್ ಇರ್ತಾರೆ ಅವ್ರು. ಎಲ್ಲಿ ನೋಡ್ತಾರೆ ಅವ್ರು ನೋಡಿ ಅವ್ರಿಗೆ ಪರ್ಟಿಕ್ಯುಲರ್ ಹೇಳ್ತಿರ್ತಾರ ಮತ್ತೆ ಹಿಂಗ್, ಹೌದಾ ಮಲ್ಗೆ ನೋಡದ ಮನುಷ್ಯ, ಹೌದಾ. ಓಕೆ ರೀ. ನೆಕ್ಸ್ಟ್ ಬರೋದು ಯಾವ್ದಂದ್ರೆ ರೀ ಏನಾಯ್ತ್ರಿ, ಇಲ್ಲ ನಂಗೆ ಗೊತ್ತಾಗ್ಲಿಲ್ರಪ್ಪ, ಇರ್ಲಿ. ನೆಕ್ಸ್ಟ್ ಎರಡನೇದು ರಿಂಗ್ ಅಂತ ನೋಡೋಣ. ನೆಕ್ಸ್ಟ್ ರಿಂಗ್. ಈ ರಿಂಗ್ ಟಪಾಲಜಿ ಹೆಂಗಂದ್ರೆ ರೀ ಅದ್ರ ಹೆಸರು ಹೇಳ್ದಂಗೆ ಇದು ಒಂದು ರಿಂಗ್ ಆಕಾರದಾಗ ಇರ್ತದ್ರಿ, ಹೌದ್ರಾ ರೀ. ಈ ತರ ಬರ್ತದೆ ರಿಂಗ್ ಆಕಾರ. ಸೊ ಈ ರಿಂಗ್ ಆಕಾರ ಅಂದ್ರೆ ಇಲ್ಲಿರುವಂತ ಕಂಪ್ಯೂಟರ್ ಇಲ್ಲಿಗ್ರಿ, ಇಲ್ಲಿಂದ ಇಲ್ಲಿಗ್ರಿ, ಇಲ್ಲಿಂದ ಇಲ್ಲಿಗೆ ಈ ತರ ಕನೆಕ್ಷನ್ ಕೊಟ್ಟಿರ್ತಾರ್ರಿ. ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ರಿಂಗ್ ಟಪಾಲಜಿ ಅಂತ ಕರಿತೀವಿ. ನೆಕ್ಸ್ಟ್ ಈಗ ಯಾವುದೇ ಬಗೆಯ ಟಪಾಲಜಿ ಇರ್ಲಿ ಸರ್ ಅದ್ರಾಗ ಒಂದು ಕಂಪಲ್ಸರಿ ಸರ್ವರ್ ಇರ್ತದ್ರಿ, ಉಳಿದಿವೆಲ್ಲ ಕ್ಲೈಂಟ್ ಇರ್ತಾವ್ರಿ. ನೆಕ್ಸ್ಟ್
ಇನ್ನೊಂದಿಷ್ಟು ದೊಡ್ಡ ದೊಡ್ಡ ಸಂಸ್ಥೆದಾಗ ಏನಂದ್ರೆ ಒಂದಕ್ಕಿಂತ ಹೆಚ್ಚಿನ ಒಂದು ಸರ್ವರ್ಗಳು ಸಹ ಮಾಡಿರ್ತಾರೆ. ಯಾಕಂದ್ರೆ ಅಲ್ಲಿ ದತ್ತಾಂಶವನ್ನ ಮೇಂಟೈನ್ ಮಾಡೋದಾಗ್ಲಿ ಅಥವಾ ರೆಕ್ಟಿಫೈ ಮಾಡೋದಾಗ್ಲಿ ಸ್ವಲ್ಪ ಕಷ್ಟ ಅಂತ ಹೇಳಿ ಬಹಳಷ್ಟು ಸರ್ವರ್ಗಳಲ್ಲಿ ಯೂಸ್ ಮಾಡಿರ್ತಾರೆ. ನೆನ್ಪಿರ್ರಿ. ಈಗ ರಿಂಗ್ ಟಪಾಲಜಿ ಅದಂದ್ರೆ ಸರ್ ರಿಂಗ್ ಟಪಾಲಜಿದಾಗ ಸಹ ಒಂದು ಕಂಪ್ಯೂಟರ್ ಏನದ ರೀ, ಸರ್ವರ್ ಅದ ರೀ. ಉಳಿದಿವೆಲ್ಲ ರೀ ಕ್ಲೈಂಟಿಗೆ ಇನ್ನೊಂದು ಹೆಸರು ರೀ. ಓಕೆ, ಹಾಗಿದ್ರೆ ಸರ್ವರ್ನ ಪ್ರಾಮುಖ್ಯತೆ ನಿಮ್ಗೆ ಗೊತ್ತಾಗಿದೆ ಸರಿ. ಸ್ಟೋರ್ ಮಾಡ್ತಾರೆ, ಜೊತೆಗೆ ಹಂಚಿಕೆ ಮಾಡ್ತಾರೆ. ಏನ್ ಹಂಚಿಕೆ ಮಾಡ್ತಂದ್ರೆ ಅಲ್ಲಿರುವಂತಹ ಸಂಪನ್ಮೂಲ, ಅದೇ ನಾವೇನಂದ್ರೆ ರಿಸೋರ್ಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಈಗ ರಿಂಗ್ ಟಪಾಲಜಿ ಅಂತ ಗೊತ್ತಾಯ್ತು ಸರ್. ರಿಂಗ್ ಟಪಾಲಜಿ ಸೃಷ್ಟಿ ಮಾಡೋದು ಹೆಂಗ್ ಮಾಡ್ತೀವಿ ಅಂದ್ರೆ ಈ ತರ ನಾವು ಹೇಳಿರ್ತೀವಿ. ಈ ಹಿಂದೆ ಬಸ್ ಟಪಾಲಜಿ ಏನಾಗಿತ್ತು ಅಂದ್ರೆ ಸರ್, ಅಲ್ಲಿ ಒಂದು ಕಾಮನ್ ಕೇಬಲ್ ಹೇಳೋದು, ಆ ಒಂದು ಕೇಬಲ್ ಎಲ್ಲಾ ಕಂಪ್ಯೂಟರ್ಗಳನ್ನ ಜೋಡಣೆ ಮಾಡಿದ್ವಿ. ಆದ್ರೆ ಈಗ ಹಿಂಗಲ್ರಿ, ಈ ಕಡೆ ಒಂದು 5 ಕಂಪ್ಯೂಟರ್, ಈ ಕಡೆ ಒಂದು 5 ಕಂಪ್ಯೂಟರ್ ಅದಾವ್ರಿ, ಅವ್ ಈ ಕನೆಕ್ಷನ್ ಕೊಡೋದ್ರಿ. ಹೌದ್ರ ಸರ್ಕಲ್ ಆಕಾರನಾಗ. ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ರಿಂಗ್ ಟಪಾಲಜಿ ಅಂತ ಕರಿತೀವಿ. ನೆಕ್ಸ್ಟ್ ಎಕ್ಸಾಂಪಲ್, ಈಗ ಇಲ್ಲಿ ಕ್ಲೈಂಟ್ ನಂಬರ್ 1 ಇವನು 2 ರೀ, ಇವನು 3 ಇದಾನ ಅಂತ ಇಟ್ಕೊಳ್ಳೋಮಂತ್ರಿ. ಕ್ಲೈಂಟ್ 1, ಕ್ಲೈಂಟ್ 2, ಕ್ಲೈಂಟ್ 3. ಈಗ ಒಂದು 4 ಕಂಪ್ಯೂಟರ್ ಅದಾವ, 4 ಜೋಡಣೆ ಮಾಡಿ ಒಂದು ಸರ್ವರ್ ಅಂತ ಮಾಡಿವಿ ಸರ್. ಆಮೇಲೆ ಇನ್ನೊಂದು ನೆನಪಿರ್ಬೇಕ್ರಿ, ನೀವು ಯಾವುದೇ ಟಪಾಲಜಿ ಮಾಡಿದ್ರು ಸಹ ಅಲ್ಲಿ ಒಂದು ಕಂಪ್ಯೂಟರ್ಗೆ ಏನಂತ ಕರಿಬೇಕು, ಸರ್ವರ್ ಅಂತ ಕರಿಬೇಕು. ಸರ್ ನಾ 2 ಕಂಪ್ಯೂಟರ್ ಯೂಸ್ ಮಾಡೀನಿ ಸರ್. ಎಕ್ಸಾಂಪಲ್ 2 ಕಂಪ್ಯೂಟರ್ ಅಷ್ಟೇ ಕನೆಕ್ಟ್ ಮಾಡೀನಿ. ಇದ್ರಾಗ ಒಂದು ಸರ್ವರ್ ಅಂತಾರೆ, ಒಂದು ಕ್ಲೈಂಟ್ ಆಗಿರ್ತದೆ. ನೆನಪಿರ್ಬೇಕ್ರಾ ರೀ. ನೆಕ್ಸ್ಟ್ ಕ್ಲಿಯರ್ ಆಯ್ತಾ ರೀ. ಆಮೇಲೆ ನಮ್ದು ನಿನ್ನೆ ಒಬ್ರು ಕ್ವಶನ್ಗಳು ಕಳಿಸಿದಾರೆ, ಸರ್ ಇದ್ರ ಬಗ್ಗೆ ಹೇಳ್ರಿ ಅಂತ ಹೇಳಿ. ಹೌದ್ರಾ ರೀ. ಅದ್ರಾಗ ಒಂದು ಯಾವ ಅಂದ್ರೆ ಫ್ಲೋ ಚಾರ್ಟ್. ನಾನು ನಿಮ್ಗೆ ಲಾಸ್ಟ್ ಟೈಮ್ ಹೇಳಿದ್ದೀನಿ ರೀ, ಫ್ಲೋ ಚಾರ್ಟ್ ಅಂತ ಬರ್ತದೆ. ಅಚಾನಕ್ ಅವ್ರಿಗೆ ಇವತ್ತು ಕ್ಲಾಸ್ ನೋಡುತ್ತಿರೋ ಅವ್ರಿಗೆ ನೀವು ಗೊತ್ತಲ್ರಿ ಏನಂದ್ರೆ ರೀ, ಫ್ಲೋ ಚಾರ್ಟ್ ನಿಮ್ಗೆ ಅದ ರೀ ಕ್ಲಾಸ್ನಾಗ ರೀ. ಆಮೇಲೆ ಒಂದಿಷ್ಟು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಸಹ ಬರ್ತದೆ, ಅದನ್ನು ಹೇಳ್ಕೊಡ್ತೀನಿ ಅಂತ ರೀ. ಹೌದ್ರಾ ರೀ. ನೆಕ್ಸ್ಟ್ ಈಗ ಸರ್ವರ್ ಕ್ಲೈಂಟ್ ಗೊತ್ತೈತ್ರಿ ಸರ್. ಈಗ ಏನಂತಂದ್ರೆ ರೀ, ಒಂದು ಕಂಪ್ಯೂಟರ್ ಅಂತ ಈ ಕಂಪ್ಯೂಟರ್ ಕೊಟ್ಟಿವ್ರಿ, ಈಗ ಇಲ್ಲಿ ಕೊಟ್ಟಿವ್ರಿ. ಅದಾದ್ಮೇಲೆ ಇಲ್ಲಿ ಎಕ್ಸಾಮ್ದಾಗ ಹೆಂಗ್ ಕೇಳ್ತಾನಂದ್ರೆ ರೀ, ರಿಂಗ್ ಟಪಾಲಜಿನಲ್ಲಿನ ಕೆಲವೊಂದು ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಕೇಳ್ತಾನ್ರಿ. ಸೊ ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜ್. ಈಗ ಈ ಒಂದು ನೆಟ್ವರ್ಕ್ ಅನ್ನ ಸೃಷ್ಟಿ ಮಾಡಲು ಖರ್ಚ ವೆಚ್ಚ ಅಂತಂದ್ರಿ. ಈಗ ಇದು ನೋಡಿದ್ರೆ ಹೆಂಗ ಅನಿಸ್ತದೆ ನಿಮಗೆ? ಖರ್ಚು ಹೆಚ್ಚಿಗೆ ಅನಿಸ್ತದೆ, ಕಡಿಮೆ ಅನಿಸ್ತದೆ ರೀ? ಸ್ವಲ್ಪ ನಾನು ಬಸ್ ಟಪಾಲಜಿಗೆ ಕಂಪೇರ್ ಮಾಡಿದಾಗ ಇದ್ರ ಖರ್ಚು ಸ್ವಲ್ಪ ಹೆಚ್ಚಿಗೆ ಅದ ರೀ ಸರ್. ನೆಕ್ಸ್ಟ್ ಹೆಚ್ಚಿಗೆ ಹೆಂಗ್ರಿ ಸರ್? ಸರ್ ಈಗ ನಿಂಗೆ ಲೈನ್ ಎಜುಕೇಶನ್ ವಸ್ತು ಇದು ಕೊಟ್ಟರೆ ನಮಗೆ ವೈರ್ನ ಕಡಿಮೆ ಹೋಗ್ತಿದ್ರಿ ಪ್ರಮಾಣ. ಹೌದ್ರಾ ರೀ. ಓಕೆ, ನೆಕ್ಸ್ಟ್ ರೀ, ಈಗ ರಿಂಗ್ ಟಪಾಲಜಿ ಅನ್ನೋದಾಗ ಸ್ವಲ್ಪ ನಿಮಗೆ ಎಕ್ಸಾಮ್ದಾಗ ಕನ್ಫ್ಯೂಷನ್ ಮಾಡ್ತಾನೆ ರೀ. ಏನಂದ್ರೆ ಈ ಕ್ಲೈಂಟ್ ನಂಬರ್ 1, 2, 3 ಇಲ್ಲಿದಾವ್ರಿ. ಇವ ಸರ್ವರ್ಲಿ ಒಂದು ಮಾಹಿತಿ ಹಿಂಗೆ ಬರಾಕತ್ತ ಅಂತ ಇಟ್ಕೊಳ್ಳೋಣಂತ್ರಿ. ಹೌದ್ರಾ ರೀ. ಎಕ್ಸಾಂಪಲ್ ಒಂದು ಮಾಹಿತಿ ಸರ್ ನಮಗೆ ಇಲ್ಲಿಂದ ರವಾನೆಯಾಗಿ ಹಿಂಗೆ ಬರ್ಲತ್ತದ್ರಿ ಸರ್. ಓಕೆ, ಇದು ಯಾರಿಗೆ ಕೊಡ್ಬೇಕಾಗಿದೆ? ಕ್ಲೈಂಟ್ 1 ಕೊಡ್ಬೇಕಾಗಿದೆ ಸರ್. ಇದು ಕ್ಲೈಂಟ್ 1ಗೆ ಬಂತಂದ್ರೆ ಆ ಮಾಹಿತಿ ಮುಂದೆ ಈ ಕಡೆ ಹೋಗಂಗಿಲ್ರಿ, ಇಲ್ಲೇ ಸ್ಟಾಪ್ ಆಗ್ಬಿಡ್ತದ್ರಿ. ಹೌದ್ರಾ ರೀ. ಸಪೋಸ್ ಸರ್ ಕ್ಲೈಂಟ್ 3ಗೆ ಅದು ಮಾಹಿತಿ ಬೇಕಾಗಿತ್ರಿ ಸರ್. ಕ್ಲೈಂಟ್ 3 ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ತಂದ್ರೆ ಹಿಂಗ್ ಇಲ್ಲಿಗೆ ಬಂದು ಇಲ್ಲಿ ಬಂದು ಮತ್ತೆ ಈ ತರ ಬರ್ತಾರೆ. ಅಂದ್ರೆ ಈ ನೆಟ್ವರ್ಕ್ ಹಾಯ್ದು ಹೋಗ್ತದ್ರಿ. ಕೆಲವೊಂದು ಎಕ್ಸ್ಪ್ರೆಸ್ ಬಸ್ಗಳು ಬರ್ತಿರ್ತಾವ ನೋಡ್ರಿ, ಆ ಊರ್ ಮೇಲೆ ಹೋಗ್ಕೊಂಡು ನಿಂದ್ರಸಂಗಿಲ್ರಿ ಅವ್ರು. ಅದು ಯಾವ್ದಂದ್ರೆ ಈ ತರ ರೀ, ರಿಂಗ್ ಟಪಾಲಜಿ. ಹೌದ್ರಾ ರೀ. ಇಲ್ಲಿ ಬಂದು ಆ ಮಾಹಿತಿ ಸ್ಟಾಪ್ ಆಗ್ತದ್ರಿ. ಯಾವ್ದ್ರಿ? ಈ ಒಂದು ರಿಂಗ್ ಟಪಾಲಜಿದಾಗ. ನೆಕ್ಸ್ಟ್ ರೀ ಸರ್, ಸಪೋಸ್ ಇಲ್ಲಿ ಏನಾದ್ರೂ ಇದೊಂದು ಲೈನ್ ಕಟ್ ಆಗಿದೆ ಸರ್. ನಮ್ಮಲ್ಲಿ ಅವಾಗ ಸ್ಟ್ರೈಕ್ ನಡೀತಿರ್ತಾವ. ಹೌದ್ರಾ ರೀ. ಕೊಡತನ ಬೀದಿಗೆ ನಿಂತ್ಬಿಟ್ಟಿರ್ತಾರ ರೋಡಿಗೆ, ಮೇನ್ ರೋಡಿಗೆ. ಯಾವ ಬಸ್ ಹೋಗಲ್ಲ ಅಂತ ಅವ್ರ ಬಸ್ನವ್ರು ಭಾಷಣ ಇರ್ತಾರ್ರಿ, ಈ ರೋಡ್ ಬಂದ್ ಮಾಡಿರಿ, ನಾವು ಹಿಂಗ್ ಹೋಗ್ತೀವಿ ಹಿಂಗ್ ಬರ್ತಾರೆ. ರೀ. ಹೌದ್ರಾ ರೀ. ಇದೇ ಏನಂದ್ರೆ ರೀ ರಿಂಗ್ ಟಪಾಲಜಿ. ಸೊ ಇಲ್ಲಿ ಏನಂದ್ರೆ ಮುಖ್ಯವಾಗಿ ಏನಂದ್ರೆ ರೀ, ರಿಂಗ್ ಟಪಾಲಜಿನಲ್ಲಿನ ಯಾವ್ದಾದ್ರೂ ಒಂದು ದ್ವಾರ ಅಥವಾ ಯಾವ್ದಾದ್ರೂ ಒಂದು ಭಾಗದ ಲೈನ್ ಕಟ್ ಆದ್ರೂ ಏನಾಗ್ತದೆ ಅಂದ್ರೆ ರೀ, ಇನ್ನೊಂದು ಲೈನ್ ಮುಖಾಂತರ ನಾವು ದತ್ತಾಂಶವನ್ನ ರವಾನೆ ಮಾಡ್ಬೋದ್ರಿ. ಒಂದೇದ್ರಿ. ಸಪೋಸ್ ರೀ ಸರ್ ಎಕ್ಸಾಂಪಲ್ ಇದಕ್ಕೆ ಇನ್ನೊಂದು ಏನಂತ ಕರೀತಾರಂದ್ರೆ, ಈ ಒಂದು ರಿಂಗ್ ಟಪಾಲ್ ಒಂದು ಕ್ವಶನ್ ಕೇಳಿದಾನೆ. ಏನಂತಂದ್ರೆ, ಯಾವ ಬಗೆಯ ನೆಟ್ವರ್ಕ್ ನಲ್ಲಿ ಒಂದು ಕಂಪ್ಯೂಟರ್ 2 ಮುಖದಲ್ಲಿ ಕನೆಕ್ಷನ್ ಅಥವಾ ಲಿಂಕ್ ಅನ್ನು ಹೊಂದಿರ್ತಂದ್ರೆ ಅದೇ ಯಾವ್ದ್ರಿ? ರಿಂಗ್ ಟಪಾಲಜಿ. ಯಾಕಂದ್ರೆ ಎಕ್ಸಾಂಪಲ್ ಕ್ಲೈಂಟ್ ನಂಬರ್ 1 ನೋಡ್ರಿ, ಇವನಿಗೆ ಈ ಕಡೆನೂ ಕನೆಕ್ಷನ್ ಅದ್ರಿ, ಈ ಕಡೆನೂ ಅದ್ರಿ. ಇವಾಗ ಕ್ಲೈಂಟ್ 3 ತಗೊಂಡ್ರಿ, ಈಚ್ ಕಡೆನೂ ಅದ್ರಿ, ಈಚ್ ಕಡೆನೂ ಅದ. ಹೌದಾ ರೀ. ಸೊ ಹೀಗಾಗಿ ಈ ಒಂದು ರಿಂಗ್ ಟಪಾಲಜಿನಲ್ಲಿ ಆಮೇಲೆ ಇನ್ನೊಂದು ಕ್ವಶನ್ ಕೇಳಿದನ್ರಿ, ದ್ವಿಮುಖವಾಗಿ ದತ್ತಾಂಶವನ್ನ ಸರಬರಾಜು ಮಾಡಲು ಬಳಕೆ ಮಾಡುವಂತ ಒಂದು ನೆಟ್ವರ್ಕ್ ಅಥವಾ ಟಪಾಲಜಿನ ಯಾವ್ದಾದ್ರಿ? ರಿಂಗ್ ಟಪಾಲಜಿ. ಎರಡು ಗೊತ್ತಿಲ್ರಿ, ಎಕ್ಸಾಂಪಲ್ ಬಂದಿರೋ ಪ್ರಶ್ನೆ ರೀ. ಅಂದ್ರೆ ಇಲ್ಲಿ ಯಾವ್ದಾದ್ರು ಒಂದು ಲೈನ್ ಅನ್ನ ಕಟ್ ಆಗ್ಯದಂದ್ರೆ ಈ ಲೈನ್ ಅಂತ ಬರ್ತದೆ ಸರ್. ಸಪೋಸ್ ಇನ್ನೊಂದು ವರ್ಸ್ಟ್ ಕೇಸ್ ಕ್ವಶನ್ ಅಂತೀರಿ ಸರ್, ಈ ಕಡೆನೂ ಕಟ್ ಆಗಿತ್ತಂದ್ರೆ ರೀ ವಾಪಸ್ ಹೋಗ್ತಾರೆ ದತ್ತಾಂಶ. ಹೌದ್ರಾ ರೀ. ಸಿಂಪಲ್ ಅದ. ಹೌದ್ರಾ ರೀ. ಸೊ ನೆನ್ಪಿರ್ಬೇಕ್ರಿ. ಈಗ ಯಾವ್ದಂದ್ರೆ ರಿಂಗ್ ಟಪಾಲಜಿನಲ್ಲಿ ಇರುವ ಎಲ್ಲಾ ಕಂಪ್ಯೂಟರ್ಗಳು ಅಥವಾ ಎಲ್ಲಾ ಒಂದು ಕ್ಲೈಂಟ್ಗಳು ಮತ್ತೆ ವರ್ಕ್ ಸ್ಟೇಷನ್ಸ್ಗಳು ದ್ವಿಮುಖ ಕನೆಕ್ಷನ್. ಹೌದ್ರಾ ರೀ. ದ್ವಿಮುಖ ಸಂಪರ್ಕವನ್ನು ಹೊಂದಿರ್ತಾವ್ರಿ.
ಒಂದು ವೇಳೆ ರಿಂಗ್ ಟಪಾಲಜಿನಲ್ಲಿ ಯಾವುದಾದ್ರೂ ಒಂದು ಕಂಪ್ಯೂಟರ್ ಸ್ಥಗಿತವಾದರೆ ಅಥವಾ ಕೆಟ್ಟು ಹೋದಲ್ಲಿ ಮುಂದಿನ ಕಂಪ್ಯೂಟರ್ಗೆ ಅಥವಾ ಮುಂದಿನ ಕ್ಲೈಂಟ್ಗೆ ದತ್ತಾಂಶವನ್ನ ರವಾನೆ ಮಾಡಲು ಸಾಧ್ಯವಿದೆ. ಅದು ಯಾವ್ದಂದ್ರೆ ಇನ್ನೊಂದು ರೂಟ್ನಿಂದ ಅಥವಾ ಇನ್ನೊಂದು ಭಾಗದಿಂದ ನಾವು ಆ ದತ್ತಾಂಶವನ್ನ ಇಲ್ಲಿ ಶೇರ್ ಮಾಡಬಹುದ್ರಿ. ನೆಕ್ಸ್ಟ್ ಎರಡನೇದ್ರಿ. ಆಮೇಲೆ ರಿಂಗ್ ಟಪಾಲಜಿನಲ್ಲಿ ಯಾವುದಾದ್ರೂ ಒಂದು ಕಂಪ್ಯೂಟರ್ ಪ್ರಾಬ್ಲಮ್ ಆದ್ರೆ ಅಥವಾ ತೊಂದರೆ ಉಂಟಾದರೆ ಆ ಒಂದು ಕಂಪ್ಯೂಟರ್ ಯಾವ ಕಂಪ್ಯೂಟರ್ ಅಥವಾ ಯಾವ ಲೈನ್ ಅದು ಕೆಟ್ಟು ಹೋಗಿದೆ ಅಂತ ನಾವು ರೆಕ್ಟಿಫೈ ಮಾಡೋದು ಸ್ವಲ್ಪ ಕಷ್ಟ ರೀ. ಹೆಂಗಂದ್ರೆ ರೀ ಈ ಬಸ್ ಟಪಾಲಜಿ ನೋಡ್ದಂಗ ಅಷ್ಟು ಈಸಿ ಇದ್ರಾಗ ಅರ್ಥ ಆಗಂಗಿಲ್ರಿ. ಯಾವ್ದ್ರಿ ಅದೇ ರೀ ರಿಂಗ್ ಟಪಾಲಜಿದಾಗ್ರಿ. ಇಲ್ಲಿ ಯಾವ್ದಾದ್ರು ಒಂದು ಕಂಪ್ಯೂಟರ್ ಅಥವಾ ಒಂದು ಯಾವ್ದಾದ್ರು ಒಂದು ಕನೆಕ್ಷನ್ ಏನಾದ್ರು ತೊಂದರೆ ಉಂಟಾಗಿದೆ ಅಂದ್ರೆ ಅದನ್ನ ನಾವು ರೆಕ್ಟಿಫೈ ಮಾಡ್ಲಕ್ಕ ಬಸ್ ಟಪಾಲಜಿ ಕಂಪೇರ್ ಮಾಡಿದಾಗ ಇದ್ರ ಸ್ವಲ್ಪ ಕಷ್ಟ ಅಂತ ಹೇಳ್ತೀವಿ. ಕ್ಲಿಯರ್ ಅದರೇ ರೀ? ಓಕೆ ರೀ. ಸೊ ಇದು ಎರಡು ಮುಖದಲ್ಲಿ ಅಥವಾ ಎರಡು ಭಾಗದಲ್ಲಿ ಅಥವಾ ಎರಡು ಲೈನ್ಗಳನ್ನು ಎರಡು ಕನೆಕ್ಷನ್ಗಳನ್ನು ಹೊಂದಿರುವಂತ ಏಕೈಕ ನೆಟ್ವರ್ಕ್ ರೀ. ನೆಕ್ಸ್ಟ್ ರೀ ಮುಂದಕ್ಕೆ ಹೋಗೋಣ್ರಿ ರೀ. ಓಕೆ, ಸ್ಟಾರ್ ಟಪಾಲಜಿ. ಅದು ನಂಗೆ ಸ್ಟಾರ್ ಅಂದಿದ್ದು ಗೊತ್ತಾಗ್ಲಿಲ್ಲ, ಸಾಕ್ರಿ ಅಂದಂಗೆ ಗೊತ್ತಾಗ್ಲಿಲ್ಲ. ಹೌದ್ರಾ ರೀ? ಓಕೆ ರೀ. ಇಲ್ಲ ನನಗೆ ಹಂಗೆ ಕೇಳಿಸ್ತ್ರಿ. ನನಗೆ ಕನ್ಫ್ಯೂಷನ್ ಏನಂತ ಗೊತ್ತ್ರಿ ರೀ, ನಾ ಸ್ಟಾರ್ ಟಪಾಲಜಿ ಮೆಸ್ ಎಲ್ಲ ಕಲ್ತೀನಿ, ಇದು ಸಾಕ್ ಟಪಾಲಜಿ ಎಲ್ಲಿದಂತ ಅವಾಗ ಕನ್ಫ್ಯೂಷನ್ ಆಯ್ತು ನನಗೆ. ಓಕೆ ರೀ. ಅಲ್ಲ ನನಗೇನನ್ಸ್ತಂದ್ರೆ ಗೊತ್ತರೆ, ಯಾರಿಗೂ ಗೊತ್ತು ಇನ್ನೊಂದು ಹೊಸ ನೆಟ್ವರ್ಕ್ ಟಪಾಲಜಿ ಕಂಡು ಹಿಡಿದಾರ, ಅದು ನನಗೂ ಕಲಿಯಕ್ಕೆ ಅವಕಾಶ ಸಿಕ್ತ ಅನ್ಕೊಂಡಿದ್ದೆ ನಾನು ರೀ. ಇರ್ಲಿ. ನೆಕ್ಸ್ಟ್ ಸ್ಟಾರ್ ಟಪಾಲಜಿ ರೀ. ಈ ಸ್ಟಾರ್ ಟಪಾಲಜಿ ಅನ್ನೋದು ಹೇಗಾಗ್ತಂದ್ರೆ ಇದು ಸ್ಟಾರ್ ತರನೇ ಕಾಣ್ತದ್ರಿ. ಈ ಹಿಂದೆ ನಾವು ಈಗಲೇ ಮಾತಾಡಿದೆ ನೋಡ್ರಿ, ಸ್ವಿಚ್ ಮತ್ತು ಹಬ್ ಅಂತ ಹೇಳ್ರಿ. ಸೊ ಸ್ವಿಚ್ ಅಥವಾ ಹಬ್ ಇದು ಸ್ವಲ್ಪ ಇಂಪಾರ್ಟೆಂಟ್ ರೀ. ಹಬ್ ರೀ ಇದಕ್ಕೇನಂದ್ರೆ ಇದು ಮಧ್ಯದಲ್ಲಿ ಈ ಒಂದು ಡಿವೈಸ್ ಅನ್ನ ಬಳಕೆ ಮಾಡಿ ಈ ಡಿವೈಸ್ಗೆ ಎಲ್ಲಾ ಕಂಪ್ಯೂಟರ್ಗಳನ್ನ ಕನೆಕ್ಟ್ ಮಾಡಿರ್ತಾರೆ ರೀ. ಹೌದಾ ರೀ? ಈ ಒಂದು ಡಿವೈಸ್ ಎಲೆಕ್ಟ್ರಾನಿಕ್ ಡಿವೈಸ್, ಇದು ನೆಟ್ವರ್ಕ್ ಡಿವೈಸ್ ಅಂತೂ ಸಹ ಕರೀತಾರ್ರಿ. ಇದನ್ನ ಬಳಕೆ ಮಾಡ್ತಾರ್ರಿ. ಇದನ್ನ ಬಳಕೆ ಮಾಡಿ ಇದಕ್ಕೆ ಎಲ್ಲಾ ಕಂಪ್ಯೂಟರ್ಗಳನ್ನ ಜೋಡಿಸಿರ್ತಾರ್ರಿ. ಜೋಡಿಸಿದ್ದು ಈ ಒಂದು ನೆಟ್ವರ್ಕ್ ಅನ್ನ ಸೃಷ್ಟಿ ಮಾಡ್ತಾರ. ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಸ್ಟಾರ್ ಅಂತ ಕರಿತೀವಿ. ಎಕ್ಸಾಮ್ದಾಗ ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ರೀ. ಏನಂದ್ರೆ ರೀ, ಈಗ ಇಲ್ಲಿ ಕ್ಲೈಂಟ್ 1 ಅದನ್ನ 2 3 ಇಲ್ಲಿ 4 ಅದ ಸರ್, ಇದು ಸರ್ವರ್ ಮಾಡ್ಕೊಂಡಿವಿ. ಓಕೆ ರೀ ಸರ್. ನೆಕ್ಸ್ಟ್ ಈ ಒಂದು ಎಕ್ಸಾಮ್ದಾಗ ಏನ್ ಕೇಳಿದ್ವಿ ಅಂತಂದ್ರೆ, ನೆಟ್ವರ್ಕ್ ನಲ್ಲಿರುವಂತ ಎಲ್ಲಾ ಕಂಪ್ಯೂಟರ್ಗಳನ್ನು ಒಂದು ಡಿವೈಸ್ಗೆ ಅಥವಾ ಹಬ್ಗೆ ಜೋಡಿಸುವ ಬಗ್ಗೆ ನೆಟ್ವರ್ಕ್ ಅಥವಾ ಟಪಾಲಜಿ ಯಾವ್ದಾಗಿತ್ರಿ ಅಂದ್ರೆ ಸ್ಟಾರ್ ಟಪಾಲಜಿ ರೀ. ನೆಕ್ಸ್ಟ್ ಇಲ್ಲಿ ಏನಾಗ್ತಂದ್ರೆ ಈ ಬಗೆಯ ಟಪಾಲಜಿ ಖರ್ಚಿನಲ್ಲಿ ನೋಡ್ತಾ ಹೋದ್ರೆ ಇದ್ರದ್ದು ಖರ್ಚು ಜಾಸ್ತಿ ರೀ. ನೆಕ್ಸ್ಟ್ ಈಗ ಸ್ಟಾರ್ ಟಪಾಲಜಿನಲ್ಲಿ ಯಾವುದಾದ್ರೂ ಒಬ್ಬ ಕ್ಲೈಂಟ್ ಅಂದ್ರೆ ಒಬ್ಬ ಯೂಸರ್ ಅಥವಾ ನಾವು ವರ್ಕ್ ಸ್ಟೇಷನ್, ಒಬ್ಬ ಯೂಸರ್ ಕ್ಲೈಂಟ್ ನಂಬರ್ 1 ಕ್ಲೈಂಟ್ ನಂಬರ್ 3 ಏನೋ ಒಂದಿಷ್ಟು ಮಾಹಿತಿಯನ್ನ ಶೇರ್ ಮಾಡ್ಬೇಕಾಗಿ ಏನಂದ್ರೆ ಇದು ಪ್ರಮುಖವಾಗಿ ಮೊದಲು ಇಲ್ಲಿಗೆ ಹೋಗ್ತದ್ರಿ, ಹಬ್ಗೆ ಹೋಗ್ತಾರಿ. ಹಬ್ಗೆ ಹೋದ್ಮೇಲೆ ಒಂದ್ ಇಲ್ಲಿ ವಿಸಿಟ್ ಕೊಡ್ತಾರಿ. ಹಿಂಗ ನಾನು ಇದ್ರ ಕಳಿಸ್ತಾ ಇದೀನಿ ನೋಡಂತ ಹೇಳ್ರಿ. ಆಮೇಲೆ ಇಲ್ಲಿಗೆ ಬರ್ತದೆ. ಹೌದ್ರಾ ರೀ? ನೆಕ್ಸ್ಟ್ ರೀ ಅಚಾನಕ್ ಇವನ್ ಏನಾದ್ರು ಕ್ಲೈಂಟ್ ನಂಬರ್ 4 ಕೊಡ್ಬೇಕಾಗಿದ್ರಿ, ಅದು ಹಿಂಗ್ ಬರ್ತದ. ಇಲ್ಲಿ ಬಂದ್ಮೇಲೆ ಇಲ್ಲಿಗೆ ಮಾಹಿತಿ ಕಡೆ ರವಾನೆ ಆಗ್ತದ, ಜೊತೆಗೆ ಈ ಕಡೆ ಅದ್ರ ಮಾಹಿತಿ ಇಲ್ಲಿ ಶೇರ್ ಆಗ್ತದ್ರಿ. ಅಂದ್ರೆ ನಾವಿಲ್ಲಿ ಏನೇ ಕೆಲಸ ಮಾಡ್ರು ಸರ್ವರ್ ಸರ್ ರಿಂಗ್ ನಾವು ಹೋಗ್ಲಿಲ್ಲಲ್ರಿ ಅಂತಿಲ್ರಿ, ರಿಂಗ್ ಟಪಾಲಜಿದಾಗ ಹೋಗ್ತಿರ್ತದ್ರಿ. ನೆಕ್ಸ್ಟ್ ಆಮೇಲೆ ಇದ್ರಾಗ ಏನಾದ್ರು ಒಂದು ಕಂಪ್ಯೂಟರ್ ಸಪೋಸ್ ಕ್ಲೈಂಟ್ ನಂಬರ್ 3 ರೀ ಏನೋ ಪ್ರಾಬ್ಲಮ್ದಾಗ ಅದರಿ ಸರ್. ಇವ ಕ್ಲೈಂಟ್ ನಂಬರ್ 1 ಯಾರಿಗಂದ್ರೆ 4 ಮಾಹಿತಿ ಕೊಡ್ಬೇಕಾಗಿದ್ರಿ. ಇವನ್ ಆರಾಮಾಗಿ ಹೋಗ್ತಾನ್ರಿ, ಹಿಂಗ್ ಹೋಗ್ತಾನೆ ಕೊಟ್ಟು ಬಂದಿರ್ತಾನೆ. ಇಲ್ಲಿ ಯಾವುದೇ ಡಿಸ್ಟರ್ಬೆನ್ಸ್ ಅಲ್ಲಿ ಕ್ರಿಯೇಟ್ ಆಗಲ್ಲ, ತೊಂದ್ರೆನೂ ಆಗಂಗಿಲ್ರಿ. ಅಚಾನಕ್ ಕ್ಲೈಂಟ್ ನಂಬರ್ 1 2 ಕೊಡ್ಬೇಕಾದ್ರೆ ಯಾವುದೇ ತೊಂದರೆ ಇಲ್ದೇನೆ ಬರ್ತಿರ್ತಾರ್ರಿ. ಸರ್ವರ್ಲಿಂದ ಯಾವ್ದೊಂದು ಮಾಹಿತಿ ಬರ್ಬೇಕಾಗಿತ್ತಂದ್ರೆ ಇವೆಲ್ಲಕ್ಕ ಆರಾಮಾಗಿ ಹೋಗ್ತಾವ್ರಿ, ಏನು ತೊಂದರೆ ಇಲ್ಲ. ಯಾಕಂದ್ರೆ ರೀ ಆ ಎಲ್ಲಾ ಕೇಬಲ್ಗಳು ತಗೊಂಡ್ ಬಂದು ಎಲ್ಲಿ ಅಂದ್ರೆ ಹಬ್ಗೆ ನಾವೇನ್ ಮಾಡಿವಿ ಅಂದ್ರೆ ಕನೆಕ್ಟ್ ಮಾಡಿರ್ತೀವ್ರಿ. ಹಬ್ಬು ಮೊದಲು ಇಳಿತ್ರಿ, ಹಬ್ ಈಗ ಇಲ್ಲಿ ಕಾಣದಾಗ್ಯದ್ರಿ. ಇದು ಹೆಂಗದಲ್ರಿ, ಈಗ ಮೈಕ್ ಡಿವೈಸ್ ಇಟ್ಟು ಅದ್ರ ತರನೇ ಕಾಣ್ತಾರಿ. ಅದಕ್ಕೆ ಚಾನಲ್ ಅಂತ ಬರ್ತಾವ್ರಿ, 8 ಚಾನಲ್ 16 ಚಾನಲ್ ಅಂತ್ರಿ. 8 ಚಾನಲ್ ಅಂತಂದ್ರೆ ರೀ ಅಲ್ಲಿ 8 ಕಂಪ್ಯೂಟರ್ಗಳನ್ನ ಕನೆಕ್ಟ್ ಮಾಡ್ಲಕ್ಕ ಸಾಧ್ಯವಾಗ್ತದ್ರಿ. ಹೌದ್ರಾ ರೀ? ನೆಕ್ಸ್ಟ್ ಅದಕ್ಕೆ ನಾವು ಹಬ್ ಅಂತ ಕರಿತೀವಿ. ಅದಕ್ಕೆ ಇನ್ನೊಂದು ಹೆಸರು ಏನಂತ ಕರಿತೀವ್ರಿ? ಸ್ವಿಚ್ ರೀ. ಎಕ್ಸಾಮ್ದಾಗ ಚೆನ್ನಾಗಿ ಸ್ವಿಚ್ ಕೊಟ್ಟಿದ್ರು ಹಬ್ ಅಂತ ಕೊಟ್ಟಿಲ್ಲ ಅಂತ ನಾವು ಅನ್ಸರ್ ರಾಂಗ್ ಹಾಕೋದು ಬ್ಯಾಡ್ರಿ. ಹೌದ್ರಾ ರೀ? ಇದೇ ಹಬ್ಗೆ ನಾವೇನಂತ ಕರಿತೀವಿ ಅಂದ್ರೆ ಸ್ವಿಚ್ ಅಂತ ಕರಿತೀವ್ರಿ. ಈ ಸ್ವಿಚ್ ಅಥವಾ ಹಬ್ ಯಾವ ಬಗೆಯ ಟಪಾಲಜಿನಲ್ಲಿ ಬಳಸ್ತೀವ್ರಿ? ಸ್ಟಾರ್ ಟಪಾಲಜಿ. ಈ ಸ್ಟಾರ್ ಟಪಾಲಜಿ ಅನ್ನೋದು ಎಲ್ಲಿ ಸೃಷ್ಟಿ ಮಾಡ್ತೀವ್ರಿ? ಲ್ಯಾನ್ ಆಗ್ರಿ. ಅದು ಗೊತ್ತಿರ್ಬೇಕು ನೋಡ್ರಿ. ಹೌದ್ರಾ ರೀ? ಇದು ಸ್ಟಾರ್ ಇರ್ಲಿ, ರಿಂಗ್ ಇರ್ಲಿ, ಬಸ್ ಇರ್ಲಿ, ಇವೆಲ್ಲಾ ಟಪಾಲಜಿಗಳು ಎಲ್ಲಿ ಅಂದ್ರೆ ರೀ ಲ್ಯಾನ್ ಆಗಿ ಯೂಸ್ ಮಾಡತ್ತೀವ್ರಿ. ಓಕೆ ನೆಕ್ಸ್ಟ್ ಆಮೇಲೆ ರೀ ಈಗ ಯಾವ್ದಾದ್ರು ಈ ಒಂದು ಸ್ಟಾರ್ ಟಪಾಲಜಿನಲ್ಲಿ ಬಳಕೆ ಮಾಡಿರುವ ಎಲ್ಲಾ ಕಂಪ್ಯೂಟರ್ನ ಯಾವ್ದಾದ್ರು ಒಂದು ಕಂಪ್ಯೂಟರ್ ಸ್ಥಗಿತವಾದ್ರೆ ಅಥವಾ ನೆಟ್ವರ್ಕ್ ನಲ್ಲಿ ತೊಂದರೆ ಉಂಟಾದರೆ
ಈ ಎಲ್ಲಾ ನೆಟ್ವರ್ಕ್ ಖರಾಬ್ ಆಗ್ತದೆ, ಇದು ಎಲ್ಲಾ ನೆಟ್ವರ್ಕ್ ಸ್ಥಗಿತಲ್ರಿ, ಆಗೋದಿಲ್ರಿ. ಯಾಕ್ರಿ ಸರ್, ಇದು ಒಂದು ಕೇಬಲ್ ಅಷ್ಟೇ ಹೋಗ್ಯದ್ರಿ ಸರ್, ಉಳಿದೆಲ್ಲ ಓಕೆ ರೀ. ಹಂಗಾಗಿ ಈ ಹಬ್ ಮೇಲೆ ಅಥವಾ ಸ್ವಿಚ್ ಮೇಲೆ ಕೆಲಸ ಮಾಡ್ತಿರ್ತಾವ, ಹಿಂಗಾಗಿ ಇದು ಒಂದಿಷ್ಟೇ ಪ್ರಾಬ್ಲಮ್ ಆದಾಗ ಅಂದ್ರೆ ಇದಷ್ಟೇ ನಿಂತಿರ್ತದ್ರಿ. ನಮ್ಗೆ ಉಳಿದಿರುವಂತ ಎಲ್ಲಾ ಕಾರ್ಯಗಳಿಗೆ ಅಥವಾ ಎಲ್ಲಾ ಕೆಲಸಗಳಿಗೆ ಇದು ಯಾವುದೇ ತರ ತೊಂದರೆ ಉಂಟು ಮಾಡೋದಿಲ್ರಿ. ಅದು ಯಾವುದೇ ಸ್ಟಾರ್ ಟಪಾಲಜಿ. ಆದ್ರೆ ಆಮೇಲೆ ಈಗ ಎಕ್ಸಾಂಪಲ್ ಈ ಒಂದು ನೆಟ್ವರ್ಕ್ ನಾಗ ತೊಂದರೆ ಆದಂತ ನಾನು ರೆಕ್ಟಿಫೈ ಮಾಡ್ಬೇಕಾಗ್ಯದ, ಗುರ್ತಿಡ್ಬೇಕಾಗ್ಯದ, ಗುರ್ತಿಸ್ಬೇಕಾಗ್ಯದ ಅಂದ್ರೆ ಅತಿ ಈಸಿಯಾಗಿ ನಾನು ಇದು ನೋಡೋದ್ರಿ. ಏನಿಲ್ರಿ, ಅವ್ನು ಬರ್ತಾನೆ. ಈಗ ನೋಡ್ರಿ, ಮೊದಲು ಟೆಲಿಫೋನ್ ಇತ್ತು ಎಲ್ಲರ ಮನೆ, ಹೌದ್ರಿ? ಯಾರು ನಮ್ಮ ಮನೆಗೆ ವರ್ಕ್ ಆಗಲಾಗ್ಯದ್ರ ಸೀದಾ ಮನೆಗೆ ಬರ್ತಿರಲ್ರಿ, ಆ ಕಂಬಕ್ಕೆ ಹೋಗಲ್ಲ ಬಾಕ್ಸ್ ಇರ್ತಿತ್ತು, ಆ ಬಾಕ್ಸ್ ನ ಸ್ವಿಚ್ ತೆಗೆದು ಹಾಕೋದು ನೋಡ್ತಿದ್ರು. ಸೊ ಇಲ್ಲಿ ಏನಾಗ್ತದಂದ್ರೆ ಯಾವ್ದು ಕಂಪ್ಯೂಟರ್ ನಮ್ ಪ್ರಾಬ್ಲಮ್ ಆಗಿದೆ ಅಂತ ಏನಿಲ್ಲ, ಸೀದಾ ಇಲ್ಲಿ ಬರ್ತಾನ, ಹಬ್ಬನ ಚೆಕ್ ಮಾಡ್ತಾನೆ, ಎಲ್ಲಾ ಕೇಬಲ್ಗಳಲ್ಲಿ ಡಾಟಾ ಕರೆಕ್ಟ್ ಆಗಿ ಸೇರ್ ಮಾಡ್ತಾನೆ. ಇದು ಒಂದಾಗ ಆಗ್ಲತ್ತಿಲ್ಲ ಅಂದ್ರೆ ಇದು ಒಂದೇ ಪ್ರಾಬ್ಲಮ್ ಆದಂತ ಅದ್ರ ಒಂದೇ ಅಷ್ಟು ರಿಪೇರಿ ಮಾಡ್ಬೋದ್ರಿ. ನೆಕ್ಸ್ಟ್ ರೀ, ಸಪೋಸ್ ಇವೆಲ್ಲ ಕೆಲಸ ಕರೆಕ್ಟ್ ಮಾಡತ್ತವ ಸರ್, ಕ್ಲೈಂಟ್ 1 2 3 4 5 ಎಲ್ಲ ಕರೆಕ್ಟ್ ಆಗಿ ಮಾಡತ್ತವ್ರಿ, ನಮ್ಮ ಹಬ್ ಅನ್ನೋದೇ ತೊಂದರೆ ಉಂಟಾಗ್ಯದ್ರಿ. ಎಕ್ಸಾಂಪಲ್, ಈ ಹಬ್ಗೆ ಏನೋ ಪ್ರಾಬ್ಲಮ್ ಆಗ್ಯದ್ರಿ ಅಂತಂದ್ರೆ ಇಡೀ ನೆಟ್ವರ್ಕ್ ಸ್ಥಗಿತ ಆಗ್ತದ್ರಿ. ನೆನಪದರೆ ಸೊ ಗೊತ್ತಿರ್ಬೇಕ್ರಿ. ಏನಂದ್ರೆ ರೀ, ಯಾಕಂದ್ರೆ ನಾವು ಎಲ್ಲಾ ಕಂಪ್ಯೂಟರ್ಗಳು ಈ ಸ್ವಿಚ್ಗೆ ಅಥವಾ ಹಬ್ಗೆ ಜೋಡಿಸಿರ್ತೀವಿ ಸರ್. ಈ ಒಂದು ನೆಟ್ವರ್ಕ್ ನಲ್ಲಿ ಇರುವಂತ ಎಲ್ಲಾ ಕಂಪ್ಯೂಟರ್ಗಳು ಏನಾದ್ರೂ ತೊಂದರೆ ಆದ್ರೆ ಯಾವುದು ದತ್ತಾಂಶವನ್ನ ಶೇರ್ ಮಾಡಕ್ ತೊಂದರೆ ಆಗಂಗಿಲ್ರಿ. ಒಂದ್ ವೇಳೆ ಅದೇ ಸ್ವಿಚ್ ಅಥವಾ ಆ ಹಬ್ ಏನಾದ್ರೂ ತೊಂದರೆ ಆಯ್ತಂತಂದ್ರೆ ಉಳಿದಿರುವಂತ ಎಲ್ಲಾ ಕಂಪ್ಯೂಟರ್ಗಳಿಗೆ ದತ್ತಾಂಶವನ್ನ ಶೇರ್ ಮಾಡ್ಲಿಕ್ಕೆ ಸರ್ ಅದು ಪ್ರಾಬ್ಲಮ್ ಆಗ್ತದ್ರಿ. ಅದಕ್ಕೇನಂತ ಹೇಳ್ತೀವಿ ಅಂದ್ರೆ ನಾವು ಒಂದೇ ವರ್ಣ ಹೇಳ್ಬೇಕಾಗಿತ್ತಂದ್ರೆ ಇಡೀ ಒಂದು ನೆಟ್ವರ್ಕ್ ಸ್ಥಗಿತವಾಗ್ತದ ಅಂತ ಹೇಳ್ತಿರ್ತಾರೆ. ನೆನಪಿರ್ತದ್ರೆ ರೀ. ನೆಕ್ಸ್ಟ್ ರೀ, ಇನ್ನ ಖರ್ಚು ವೆಚ್ಚ ನೋಡಿದಾಗ ಈ ಒಂದು ನೆಟ್ವರ್ಕ್ಗೆ ಖರ್ಚು ಏನಾಗಿರ್ತದ್ರಿ, ಹೆಚ್ಚಿಗಾಗಿರ್ತದ್ರಿ ಸರ್. ನೆಕ್ಸ್ಟ್ ರೀ, ಆಮೇಲೆ ಮುಂದೆ ಬರುವಂತಹ ನೆಟ್ವರ್ಕ್ ಯಾವ್ದ್ರಿ, ಹೌದ್ರಾ ರೀ? ಇನ್ನೊಂದು ಏನಂತಂದ್ರೆ ಕೆಲವೊಂದು ಕಡೆ ಮೆಶ್ ಅದ್ರಿ, ಕೆಲವೊಂದು ಕಡೆ ಟ್ರೀ ಅದ. ನಿಮ್ಗೆ ಎರಡು ಕೊಡ್ತಾ ಇದ್ದೀನಿ ರೀ, ಹೌದ್ರಾ ರೀ? ಈಗ ಮೊದಲನೇದು ಟ್ರೀ ಅಂತ ನೋಡೋಣ ಅಂತ್ರಿ. ಇನ್ನೊಂದು ಬರ್ತದ್ರಿ ಸರ್, ಇನ್ನೊಂದು ಬರ್ತದ್ರಿ, ಅದನ್ನು ಗೊತ್ತಿರಲಿ, ಹೌದಾ? ಎಕ್ಸ್ಟ್ರಾ ಆಡ್ ಮಾಡ್ಕೊರಿ. ಏನು ಸರ್ ಹಿಂಗೆ ಹೆಚ್ಚಿ ಕಾಲತ್ತವಲ್ಲ ತಿಳ್ಕೊಳ್ಳೋದಂತ ಇದು ಮಾಡ್ಕೊಳಕ್ ಹೋಗ್ಬೇಡ್ರಿ. ಇನ್ನೊಂದು ಬರ್ತದ್ರಿ ಹೈಬ್ರಿಡ್ ಅಂತ ಒಂದು ಬರ್ತದ್ರಿ, ಹೌದ್ರಾ ರೀ? ಹೈಬ್ರಿಡ್ ನೆಟ್ವರ್ಕ್ ಸಹ ಇಂಪಾರ್ಟೆಂಟ್ ರೀ. ಈಗ ಟ್ರೀ ನೆಟ್ವರ್ಕ್ ಹೆಂಗಂದ್ರೆ ರೀ, ಎಕ್ಸಾಂಪಲ್ ಇಲ್ಲೊಂದು ನೆಟ್ವರ್ಕ್ ಅದ ರೀ ಸರ್, ಇಲ್ಲೊಂದು ನೆಟ್ವರ್ಕ್ ಅದ ರೀ. ಇದು ಯಾವ ಬಗ್ಗೆ ನೆಟ್ವರ್ಕ್ ಅದ ಗೊತ್ತಿಲ್ಲ, ನೀವು ಹೇಳ್ಬೋದು ಇದನ್ನ. ಯಾವಾಗ್ರಿ? ಬಸ್ ಅದ ರೀ. ಇದ್ರಲಿಂದ ಏನಾಗ್ಯದ ಅಂದ್ರೆ ಎಕ್ಸಾಂಪಲ್ ಇಲ್ಲಿಂದ ಪ್ರಾರಂಭ ಮಾಡಿದೇವಿ ಸರ್, ಇಲ್ಲಿ ಟರ್ಮಿನೇಟರ್ ಯೂಸ್ ಮಾಡಿದೇವ್ರಿ. ಟರ್ಮಿನೇಟರ್ ಏನ್ ಮಾಡಿದ್ವಿ ಅಂತಂದ್ರೆ ಇಲ್ಲಿ ನಿಂದಿರ್ಬೇಕಂತ ಹೇಳಿ ಸರ್. ಇಲ್ಲಿಂದ ಮತ್ತೊಂದು ನೆಟ್ವರ್ಕ್ ಅನ್ನ ಹಿಂಗೆ ಹೇಳಿದೀವಿ ಸರ್, ಹೌದ್ರಾ ರೀ? ಇನ್ನೊಂದು ನೆಟ್ವರ್ಕ್ ಇದೆ. ಮತ್ತೆ ಇದೇ ಒಂದು ಕನೆಕ್ಷನ್ ಅಂತ ಇಲ್ಲೊಂದು ನೆಟ್ವರ್ಕ್ ಸೃಷ್ಟಿ ಮಾಡಿವಿ ಸರ್, ಹಿಂಗ್ ಬಂದದ್ರಿ. ಇಲ್ಲೊಂದಿಷ್ಟ ಅವರಿ ಸರ್. ಇದು ಟ್ರೀ ಅಂತಂದ್ರೆ ನಾವು ಕನ್ನಡದಾಗ ಟ್ರೀ ಅಂದ್ರೆ ರೀ ಗಿಡ. ಗಿಡಕ್ಕೆ ಒಂದೇ ರಂಬೆ ಇರ್ತದ್ರಿ, ಒಂದೇ ಕೊಂಬೆ ಇರ್ತದ್ರಿ. ಎಲ್ಲ ಎಲಿನೂ ಒಂದೇ ಇರ್ತದ್ರಿ, ಹೂವನು ಒಂದೇ ಇರ್ತದ, ಹಣ್ಣು ಒಂದೇ ಇರ್ತದ್ರಿ. ಹಂಗೇನ್ರ ಕಾಣ್ತದ್ರ ಆರಾಮ್ ಕಡದ್ಬಿಟ್ಟು ಒಲಿಗೆ ಹಾಕಿರ್ತಾರ ಅದಕ್ಕೆ, ಹೌದಲ್ರಿ? ಓಕೆ ರೀ. ಅಂದ್ರೆ ಇಲ್ಲಿರುವಂತಹ ಈ ಟ್ರೀ ಎನ್ನುವ ನೆಟ್ವರ್ಕ್ ಏನಾಗ್ತದಂದ್ರೆ ಇಲ್ಲಿ ಒಂದು ನೆಟ್ವರ್ಕ್ ಅನ್ನ ಸೃಷ್ಟಿ ಮಾಡಿ ಸರ್, ಅದ್ರ ಜೊತೆ ಮತ್ತೊಂದಿಷ್ಟು ನೆಟ್ವರ್ಕ್ ಬಂದವ್ರಿ. ಅದೇ ಒಂದು ನೆಟ್ವರ್ಕ್ ನಲ್ಲಿ ಇರುವಂತ ಕನೆಕ್ಷನ್ ತಗೊಂಡು ಮತ್ತೊಂದು ತೊಗೊಂಡಿವ್ರಿ. ಎಕ್ಸಾಂಪಲ್ ಇದು ನೆನ್ಪಿರ್ಬೇಕಾಗಿತ್ತು ಅಂದ್ರೆ ಕರೋನಾ ವೈರಸ್ ರೀ. ಇವ್ನಿಂದ ಇವನಿಗೆ ಹತ್ತಿ ಇವ್ 4 ಮಂದಿಗೆ ಹಚ್ಚೇನ್ರಿ, ಅವನಿಂದ ಇವನಿಗೆ ಹತ್ತಿ 4 ಮಂದಿಗೆ ಹಚ್ಚೇನ್ರಿ, ಹೌದ್ರಾ ರೀ? ಸೊ ಈ ಟ್ರೀ ನೆಟ್ವರ್ಕ್ ಅಂತ ಹೇಳ್ತಾರೆ. ನೆಕ್ಸ್ಟ್, ಈ ಟ್ರೀ ನೆಟ್ವರ್ಕ್ ಹೆಂಗ್ ಕೆಲಸ ಮಾಡ್ತಂದ್ರೆ ಇದರಲ್ಲೂ ಸಹ ಒಂದು ಸರ್ವರ್ ಇರ್ತದ್ರಿ. ನೆಕ್ಸ್ಟ್ ರೀ, ಏನ್ರಿ ಪ್ರಾಬ್ಲಮ್ ಆಯ್ತಾ ಏನ್ರಿ? ಏನಾಯ್ತ್ರಿ? ಸ್ಥಗಿತ ಆಯ್ತ್ರಿ? ರೆಕ್ಟಿಫೈ ಮಾಡಮಂತದಕ್ಕೆ ಆಮೇಲೆ ರೀ. ಓಕೆ. ನೆಕ್ಸ್ಟ್, ಇದೇ ಫಸ್ಟ್ ಅಲ್ಲಿ ನೋಡ್ರಿ ನಮ್ಮ ಕಂಪ್ಯೂಟರ್ ಕ್ಲಾಸ್ ಇಷ್ಟು ಡಿಸ್ಟರ್ಬ್ ಆಗಿದೆ. ಯಾಕಂತ ಗೊತ್ತಾಗಲ್ಲ, ಸಾಕಾಗ್ಯದ್ರಿ. ಈಗ ಸಾಕಾಗ್ಯದ, ಓಕೆ ರೀ. ಎಕ್ಸಾಮ್ ಬಂದಾಗ ಯಾವ ಲೆವೆಲ್ ನಂಗೆ ಬೈದಿರ್ತೀರ ಅಂತ ಗೊತ್ತದ್ರಿ, ಬೈದಿರಲ್ರಿ? ಅದೊಂದು ಹೇಳಿದ್ರೆ ಏನ್ ಗಂಟೆ ಹೋಗ್ತಿತ್ತಪ್ಪ ಸರ್ ಅಂತ ಬೈದಿರ್ತೀರಿ ನೀವು, ಹೌದಿಲ್ರಿ? ಆಮೇಲೆ ಇನ್ನೊಂದು ನೆನ್ಪಿಟ್ಕೊಡ್ರಿ, ದಯವಿಟ್ಟು ಕ್ಲಾಸ್ ಮಾಡುವಾಗ ಯಾವುದೇ ಟೀಚರ್ ಲೆಕ್ಚರ್ ಇಲ್ರಿ, ಅವ್ರಿಗೆ ಅವಕಾಶ ಕೊಡ್ಬೇಕ್ರಿ. ನೀವು ಸಾಕಂದ್ರೆ ಅಂತ ಇಟ್ಕೊಡ್ರಿ. ಹಂಗೆ ಯಾರಲ್ರಿ ಲೆಕ್ಚರ್ಸ್ಗಳು ಕ್ಲಾಸ್ ಮಾಡೋಕನ್ನ ಅವ್ರಿಗೆ ಒಂದು ರೀಲ್ ಇರ್ತದೆ ಒಳಗೆ, ಅದು ತಾನೇ ಬರ್ತಿರ್ತಾರ್ರಿ. ನಾವ್ ಏನ್ರ ಸಾಕ್ರಿ ಅಂದ್ರೆ ರೀಲ್ ಕಟ್ ಆಯ್ತು ಅಂತ ಇಟ್ಕೊಡ್ರಿ. ನಾಳೆಗೆ ಆ ರಿದಮ್ ಆಗಿರ್ಲಿ, ಆ ಒಂದು ಎನರ್ಜಿ ಇರ್ಲಿ, ಅಥವಾ ಅದೇ ಇನ್ಫಾರ್ಮೇಶನ್ ಮೇ ಬಿ ಮರ್ತ ಹೋಗ್ಬೋದು, ಹೌದ್ರಾ ರೀ? ನಾವು ಎಲ್ಲರೂ ಹ್ಯೂಮನ್. ಸೊ ಒಂದು ನಡದಾಗ ಸುಮ್ಮನೆ ನಡೆಸ್ಬೇಕ್ರಿ ಗಾಡಿ, ಎಲ್ಲಿ ತನ ಹೋಗ್ಲಿ ಬಿಡು ಅನ್ಬೇಕ್ರಿ, ಹೌದ್ರಾ ರೀ? ಇಲ್ರಿ ಸರ್, ಕೊನೆಗೆ ನಮ್ಗೆ ಸಾಕಿ ಆಗಿರೋದ್ರೆ ನನಗೇನು ಬೇಜಾರಿಲ್ರಿ, ನಾನು ನಿಂದಿಸ್ತೀನಂತ, ಹೌದಾ? ಸಂಡೇ ಸ್ಪೆಷಲ್ ಎಂಜಾಯ್ ಮಾಡ್ರಂಗ ಹಾಡೋಣಂಗಿಲ್ಲ. ಆದ್ರೆ ಅದು ಎಂಜಾಯ್ ಮಾಡಕ್ ಏನಂತಂದ್ರೆ ನೀವೇನಾದ್ರೂ ನಿಮ್ಮ ಆರ್ಡರ್ ಕಾಪಿ ಕೈಯಾಗಿ ಬಂದ್ಮೇಲೆ ಎಂಜಾಯ್ ಮಾಡೋದಕ್ಕೂ ಈಗ ಎಂಜಾಯ್ ಮಾಡೋಕ್ಕೂ ಸ್ವಲ್ಪ ವ್ಯತ್ಯಾಸ ಅದ.
ಹೌದ್ರಾ ರೀ ನಮ್ಗೇನು ಪ್ರಾಬ್ಲಮ್ ಆಗಲ್ರಿ ಇದು ನಾನು ನಾಳೆ ಕಂಟಿನ್ಯೂ ಮಾಡ್ತೀನಿ. ಎಷ್ಟಾಗಿದ್ರಿ ನಾ 1 ಗಂಟೆನೂ ತೊಗೊಂಡಿಲ್ಲ ಕ್ಲಾಸ್ ಅನಿಸ್ತದೆ ರೀ. ಹೌದ್ರಾ ಅಂದ್ರೆ ನನ್ನ ವಾಚ್ ನಿಂತ ಅನಿಸ್ಲತ್ತದ್ರಿ. ಹೌದಲ್ರಿ? ಓಕೆ, ತೊಂದ್ರೆ ಇಲ್ಲ ತೋಡ್ರಿ, ನಾಳೆ ಹೇಳಮ್ಮ. ಆಮೇಲೆ ಇನ್ನೂ ಆಗಿರ್ಬಾರ್ದಲ್ಲ, ಎಷ್ಟು ಹಿಡಿತ ಅಷ್ಟೇ ಉಣ್ಬೇಕ್ರಿ ಸರ್, ಜಾಸ್ತಿ ಉಣ್ರಿ ಇಲ್ಲಿ ಡೈಜೆಷನ್ ಆಗಂಗಿಲ್ರಿ. ಓಕೆ, ಉಳಿದ ಟಪಾಲಜಿ ಬೇಕಾದ್ರೆ ನಾಳೆ ನೋಡಮ್ಮ ಅಂತ್ರಿ. ಹೌದ್ರಾ ರೀ? ಓಕೆ, ನಾಳೆ ಸಿಗೋಣ್ರಾ ರೀ? ಥ್ಯಾಂಕ್ ಯು.